Hello, my dear friends and my dear students. Welcome to our YouTube channel Civil with Sudhir. Myself Sudhir Jirobe. ಸೊ ಇವತ್ತಿನ ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಇದೆ. ಏನಂದ್ರೆ ಇವತ್ತು ಏನಂದ್ರೆ RCC ಕ್ಲಾಸ್ 10 ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಆಲ್ರೆಡಿ ನಾವು RCC 9 ಕ್ಲಾಸಸ್ ಕಂಪ್ಲೀಟ್ ಮಾಡಿದೀವಿ. ಅಂದ್ರೆ ಆಲ್ಮೋಸ್ಟ್ 5 ರಿಂದ 6 ಕ್ಲಾಸಸ್ ಸ್ವಲ್ಪ ಒಂದೆರಡು ಕ್ಲಾಸ್ ರಿಪೀಟೆಡ್ ಆಗಿರೋದಿದೆ. ಯಾಕೆಂದ್ರೆ ನಾನು ಫಸ್ಟ್ ಕ್ಲಾಸಸ್ ಏನ್ ಹೇಳಿದ್ದೆ ಅಲ್ಲ, ಅದು ಬೋರ್ಡ್ ಮೇಲೆ ಹೇಳಿದ್ದು, ಅದು ವಾಯ್ಸ್ ಕ್ಲಿಯರೆನ್ಸ್ ಇಲ್ಲಿಲ್ಲ ಅಂತ ಮತ್ತೆ ನಾನು ಏನ್ ಮಾಡಿದೆ, 2-3 ಕ್ಲಾಸ್ ರಿಪೀಟ್ ಮಾಡಿದ್ದೀನಿ. Right, so you can watch from the video or RCC class 4 or 5 ಅಲ್ಲಿಂದ ವಾಚ್ ಮಾಡಿದ್ರೆ ಮತ್ತೆ ಫಸ್ಟ್ ಇಂದ ನೀವು ನೋಡಬಹುದು. ಸರಿನಾ? ಸೊ ಇದು ಕ್ಲಾಸ್ 10, ಅದರ ಪ್ರಕಾರ ಕ್ಲಾಸ್ 10 ಅಂತ ಹಾಕಿದೀನಿ. ಕ್ಲಾಸ್ ನಂಬರ್ ಇಂಪಾರ್ಟೆಂಟ್ ಇಲ್ಲ, ಟಾಪಿಕ್ ಇಂಪಾರ್ಟೆಂಟ್ ಇದೆ. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಡಿಸೈನ್ ಆಫ್ ಸಿಂಗ್ಲಿ ರೇನ್ಫೋರ್ಸ್ ಬೀಮ್ ಡಿಸೈನ್ ಯಾವ ತರ ಮಾಡ್ತಾರೆ, ಅನಾಲಿಸಿಸ್ ಬಗ್ಗೆ ನಾವು ಪ್ರೀವಿಯಸ್ ವಿಡಿಯೋ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸೊ ಎಫೆಕ್ಟಿವ್ ಸ್ಪ್ಯಾನ್ ಆಫ್ ದಿ ಬೀಮ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ಡಬ್ಲ್ಯೂ ರೇನ್ಫೋರ್ಸ್ ಬೀಮ್ ಅಂದ್ರೆ ಏನು, ಅದ್ರ ಅನಾಲಿಸಿಸ್. ರೈಟ್, ಸೊ ಇದಿಷ್ಟೆಲ್ಲ ಇವತ್ತಿನ ವಿಡಿಯೋಲಿ ನಾವು ಕಲಿಯೋಣ. ನಡೀರಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಫಸ್ಟ್ ವಿಡಿಯೋ. ಸೊ ಇಫ್ ಯು ಆರ್ ಫಸ್ಟ್ ವಿಸಿಟಿಂಗ್ ಟು ಅವರ್ ಯೂಟ್ಯೂಬ್ ಚಾನಲ್, ಮೇಕ್ ಶೋರ್ ದಟ್ ಯು ಆಲ್ರೆಡಿ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಅಂಡ್ ಮೇಕ್ ಶೋರ್ ಜಾಯಿನ್ ಅವರ್ ಟೆಲಿಗ್ರಾಮ್ ಚಾನಲ್. ದ ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಇವು ನೋಡಿ, ನೀವು ನೋಡಬಹುದು, ಇದು ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಸಿವಿಲ್ ವಿತ್ ಸುಧೀರ್. ಮತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ತರ ಕಂಟೆಂಟ್ ನೀವು ತರ್ತಾ ಇರ್ತೀವಿ. ರೈಟ್, ಸೊ ನೋಡಿ ಇವಾಗ, ಸೊ ಇವತ್ತಿನ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅನ್ಬೋದು. ಫಸ್ಟ್ ಏನಂದ್ರೆ ಸ್ಟೆಪ್ಸ್ ಇನ್ ಡಿಸೈನ್ ಆಫ್ ಸಿಂಗ್ಲಿ ರೇನ್ಫೋರ್ಸ್ ಬೀಮ್ ಇನ್ ಲಿಮಿಟ್ ಸ್ಟೇಟ್ ಮೆಥಡ್. ಲಿಮಿಟ್ ಸ್ಟೇಟ್ ಮೆಥಡ್ ಅಂಡ್ ವರ್ಕಿಂಗ್ ಸ್ಟ್ರೆಸ್ ಮೆಥಡ್, ದೀಸ್ ಆರ್ ವೆರಿ ಟೂ ಇಂಪಾರ್ಟೆಂಟ್ ಮೆಥಡ್ಸ್ ಇನ್ ಡಿಸೈನ್ ಆಫ್ ವಾಟ್ ದ ಕಾಂಕ್ರೀಟ್ ಸ್ಟ್ರಕ್ಚರ್ಸ್. ಗೊತ್ತಾಯ್ತಾ? ಕಾಂಕ್ರೀಟ್ ಸ್ಟ್ರಕ್ಚರ್ ಡಿಸೈನ್ ಮಾಡ್ಬೇಕು. ಇವೆರಡು ಮೆಥಡ್, ನಾವು ಬೇರೆ ಮೆಥಡ್ ಇದೆ, ಬಟ್ ಇವೆರಡು ಮೆಥಡ್ ನಾವು ಯೂಸ್ ಮಾಡೋದು. ಬಟ್ ಇದಂತೂ ಓಲ್ಡ್ ಆಗ್ಬಿಟ್ಟಿದೆ. ಇವಾಗ ನಾವು ಯೂಸ್ ಮಾಡೋದು ಬರೀ ಲಿಮಿಟ್ ಸ್ಟೇಟ್ ಮೆಥಡ್ ನಾವು ಯೂಸ್ ಮಾಡ್ತೀವಿ. ಓಕೆ, ನಾವು ಲಿಮಿಟ್ ಸ್ಟೇಟ್ ಮೆಥಡ್ ಬಗ್ಗೆ ನಾನು ಎಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ರೈಟ್, ಸೊ ಲಿಮಿಟ್ ಸ್ಟೇಟ್ ಅಲ್ಲಿ ಲಿಮಿಟ್ ಸ್ಟೇಟ್ ಆಫ್ ಕೊಲ್ಯಾಪ್ಸ್, ಲಿಮಿಟ್ ಸ್ಟೇಟ್ ಆಫ್ ಸರ್ವಿಸಬಿಲಿಟಿ ಅಂತ ಬರುತ್ತೆ. ರೈಟ್, ಸೊ ಸರ್ವಿಸಬಿಲಿಟಿ ಅಂದ್ರೇನು, ಕೊಲ್ಯಾಪ್ಸ್ ಅಂದ್ರೇನು ನಾನು ಎಕ್ಸ್ಪ್ಲೇನ್ ಆಲ್ರೆಡಿ ಮಾಡಿದ್ದೀನಿ, ಮತ್ ಮಾಡೋದು ಬೇಕಾಗಿಲ್ಲ. ಸೊ ಈಗ ಸಿಂಗ್ಲಿ ರೇನ್ಫೋರ್ಸ್ ಬೀಮ್ ಅಂದ್ರೆ ತುಂಬಾ ಜನ ಗೊತ್ತಿರೋದಿಲ್ಲ. ವಾಟ್ ಯು ಮೀನ್ ಬೈ ಸಿಂಗ್ಲಿ ರೇನ್ಫೋರ್ಸ್ ಬೀಮ್? ರೈಟ್, ಸೊ ಇದೊಂದು ಕ್ರಾಸ್ ಸೆಕ್ಷನ್ ಆಫ್ ದಿ ಬೀಮ್ ಇದೆ ಅಂತ ತಿಳ್ಕೊಳ್ಳೋಣ. ದಿಸ್ ಈಸ್ ಒನ್ ಕ್ರಾಸ್ ಸೆಕ್ಷನ್ ಆಫ್ ದಿ ಬೀಮ್ ಅಂಡ್ ವಿ ಕ್ಯಾನ್ ಸೇ ದಿಸ್ ಈಸ್ ಅ ನ್ಯೂಟ್ರಲ್ ಆಕ್ಸಿಸ್ ವೇರ್ ಸ್ಟ್ರೆಸ್ ಅಂಡ್ ಸ್ಟ್ರೇನ್ ಈಸ್ ಬೋತ್ ಆರ್ zero. Right, that we call it as an neutral axis. And this is a compression zone and this is a tension zone. Tension zone, compression zone. Right, so ನೀವು ಯಾವಾಗ ಲೋಡ್ ಅಪ್ಲೈ ಮಾಡ್ತೀರಾ, ಇದು ಕಂಪ್ರೆಷನ್ ಝೋನ್ ಇರುತ್ತೆ. When you only applied or provided the steel at the only in the tension zone, that is a singly reinforced beam. ಅಂದ್ರೆ ಇಲ್ಲಿ ಕೆಳಗಡೆ ಅಷ್ಟೇ ನೀವು ಏನ್ ಮಾಡ್ತೀರಾ, ಸ್ಟೀಲ್ ನ ಪ್ರೊವೈಡ್ ಮಾಡ್ತೀರಾ, ಮೇಲ್ಗಡೆ ಮಾಡೋದಿಲ್ಲ. ಯಾಕೆಂದ್ರೆ ನಮ್ಗೆ ಅಷ್ಟು ಮೇಲ್ಗಡೆ ಮಾಡೋಷ್ಟು ಲೋಡ್ ಬರ್ತಾ ಇರಲಿಲ್ಲ. ಗೊತ್ತಾಯ್ತಾ? ಸೊ ಅದಕ್ಕೆ ನಾವು ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಅಂತೀವಿ, ಅಷ್ಟು ಜಾಸ್ತಿ ಇರೋದಿಲ್ಲ. ಅಂತ ಕಡೆ ನಾವು ಓನ್ಲಿ ಸಿಂಗ್ಲಿ ರೇನ್ಫೋರ್ಸ್ ಬೀಮ್ ನ ನಾವು ಡಿಸೈನ್ ಮಾಡ್ತೀವಿ. ರೈಟ್, ಸೊ ಇದರಲ್ಲಿ ಇನ್ನು 3 ಕಾನ್ಸೆಪ್ಟ್ ಬರುತ್ತೆ: ಬ್ಯಾಲೆನ್ಸ್ ಸೆಕ್ಷನ್, ಅಂಡರ್ ರೇನ್ಫೋರ್ಸ್, ಓವರ್ ರೇನ್ಫೋರ್ಸ್. ಅದರ ಬಗ್ಗೆ ನಿಮ್ಗೆ ಗೊತ್ತಿದೆ. ರೈಟ್, ಸೊ ಸ್ಟೆಪ್ಸ್ ಇನ್ ಡಿಸೈನ್ ಆಫ್ ಸಿಂಗ್ಲಿ ರೇನ್ಫೋರ್ಸ್ ಬೀಮ್. ಸ್ಟೆಪ್ಸ್ ಏನೇನಿರುತ್ತೆ ಅಂದ್ರೆ, ಫಸ್ಟ್ ಸ್ಟೆಪ್ ಇದೆ ಡಾಟಾ ಕಲೆಕ್ಷನ್. ಡಾಟಾ ಕಲೆಕ್ಷನ್ ಅಂದ್ರೆ ಏನು? ಈಗ ಡಾಟಾ ಕಲೆಕ್ಷನ್ ಅಂದ್ರೆ, ಈಗ ಒಂದು ನೀವು ಬೀಮ್ ನ ಡಿಸೈನ್ ಮಾಡ್ತಾ ಇದೀರಾ, ಯು ಆರ್ ಡಿಸೈನಿಂಗ್ ಎ ಬೀಮ್. ಸೊ ದಟ್ ಯು ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಪ್ರಾಕ್ಟಿಕಲ್ ಕಾನ್ಸೆಪ್ಟ್ಸ್ ಏನಿದೆ, ಪ್ರಾಕ್ಟಿಕಲಿ ಏನ್ ಅದ್ರದ್ದು ರಿಕ್ವೈರ್ಮೆಂಟ್ ಇದೆ, ಬಿಲ್ಡಿಂಗ್ ಅಲ್ಲಿ ಎಷ್ಟು ಲೋಡ್ ಬರೋದಿದೆ, ಆಯ್ತಾ, ಏನ್ ಏರಿಯಾ ಇದೆ, ಎಷ್ಟು ಕಾಲಮ್ಸ್ ಆಗುತ್ತೆ, ಪರ್ಟಿಕ್ಯುಲರ್ ಕಾಲಮ್ಗೆ ಎಷ್ಟು ಲೋಡ್ ಬರ್ತಾ ಇದೆ, ಆಯ್ತಾ, ಆ ಸೈಜ್ ಆಫ್ ದಿ ಬೀಮ್ ಏನ್ ಕನ್ಸಿಡರ್ ಮಾಡಬೇಕು, ಆಯ್ತಾ. ಇದೆಲ್ಲ ಒನ್ ಟೈಪ್ ಆಫ್ ಡಾಟಾ ಕಲೆಕ್ಷನ್ ಇದೆ. ಡಾಟಾ ಕಲೆಕ್ಷನ್ ಅಷ್ಟೇ, ನಾವು ಡಿಸೈಡ್ ಮಾಡೋದಲ್ಲ. ರೈಟ್, ಯು ಹ್ಯಾವ್ ಟು ಕಲೆಕ್ಟ್ ದ ಪ್ರಾಕ್ಟಿಕಲ್ ಆಸ್ ವೆಲ್ ಆಸ್ ಥೆರಾಟಿಕಲ್ ಡಾಟಾ ಕಲೆಕ್ಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾ? ಸೊ ಆಫ್ಟರ್ ಡಾಟಾ ಕಲೆಕ್ಷನ್, ಡೈಮೆನ್ಷನ್ ಐಡೆಂಟಿಫಿಕೇಶನ್. ಡೈಮೆನ್ಷನ್ ಐಡೆಂಟಿಫಿಕೇಶನ್ ನಾನು ಇಲ್ಲಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇದು ಒಂದು ನಮ್ಮ ಕ್ರಾಸ್ ಸೆಕ್ಷನ್ ಆಫ್ ದಿ ಬೀಮ್ ಇದೆ. ರೈಟ್, ಇದನ್ನ ನಾನು ಬ್ರೆಡ್ತ್ ಅಂತ ಅಂತೀನಿ. ರೈಟ್, ದಿಸ್ ಇಸ್ ಅ ಬ್ರೆಡ್ತ್ ಅಂಡ್ ದಿಸ್ ಇಸ್ ಅ ಓವರ್ ಆಲ್ ಡೆಪ್ತ್ ಆಫ್ ದಿ ಬೀಮ್. ರೈಟ್, ಸೊ ಡೈಮೆನ್ಷನ್ಸ್ ಇದನ್ನ ನಾವು ಏನಂತಂದ್ರೆ ಫಿಕ್ಸ್ ಮಾಡೋದು, ಆಯ್ತಾ. ಸೊ ಬ್ರೆಡ್ತ್ ನಾವು ಯಾವಾಗಲೂ ಕಮ್ಮಿ ಇಡ್ತೀವಿ ಕಂಪೇರ್ ಟು ಡೆಪ್ತ್, ಆಯ್ತಾ. ಸೊ ಡೆಪ್ತ್ ನ ಯಾವತ್ತೂ ನಾವು ಇನ್ಕ್ರೀಸ್ ಮಾಡ್ತೀವಿ, ಯಾಕಂದ್ರೆ ಡಿಫ್ಲೆಕ್ಷನ್ ಕಂಟ್ರೋಲ್ ಮಾಡಬಹುದು. ರೈಟ್, ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಬ್ರೆಡ್ತ್ ಯಾವತ್ತೂ ಜಾಸ್ತಿ ಹಿಡಿದೀವಿ ಕಂಪೇರ್ ಟು ಬ್ರೆಡ್ತ್. ಸೊ 230 mm ಇರ್ಬೋದು, ಆಯ್ತಾ. ಇವಾಗಂತೂ 4 ಇಂಚ್ ಮೇಲೆ ಮಾಡ್ತಾ ಇದಾರೆ. 4 ಇಂಚ್ ಏನ್ ಹೇಳಿ, 4 ಇಂಚ್ ಕಾಲಮ್ ಸೈಜಸ್, ಬೀಮ್ ಸೈಜಸ್, ಆಯ್ತಾ. 4 ಇಂಚ್ ಅಂದ್ರೆ ವಾಲ್ ಸೈಜು ಕಾಲಮ್ ಸೈಜು ಸೇಮ್ ಇಡಬೇಕು, ಯಾಕಂದ್ರೆ ಮರ್ಜ್ ಆಗುತ್ತೆ, ಯಾವುದೇ ತರದ ಈ ಹೊರಗಡೆ ಬರೋದಿಲ್ಲ ಅದಕ್ಕೆ. ರೈಟ್, ಸೊ 4 ಇಂಚು ಪ್ರಾಕ್ಟಿಕಲ್ ಆಗಿ ಇವಾಗ ಮಾಡ್ತಾ ಇದ್ದಾರೆ. ಇದು ಡೈಮೆನ್ಷನ್
ಐಡೆಂಟಿಫಿಕೇಶನ್ ಯಾವ್ಯಾವ್ದು ಬೇಕು ಆಯ್ತಾ, ಯಾವ ತರ ಮರ್ಜ್ ಮಾಡಬೇಕು ನಾವು ಅದ್ರ ಬಗ್ಗೆ ತಿಳ್ಕೊಬಹುದು. ಲೋಡ್ ಕ್ಯಾಲ್ಕುಲೇಷನ್, ನೆಕ್ಸ್ಟ್ ಲೋಡ್ ಕ್ಯಾಲ್ಕುಲೇಷನ್ ಅಲ್ಲಿ ಏನೇನು ಬರುತ್ತೆ ನಿಮ್ಗೆ ಗೊತ್ತಿದೆ. ಲೈವ್ ಲೋಡು, ಡೆಡ್ ಲೋಡು ಆಯ್ತಾ, ಲೈವ್ ಲೋಡ್, ಡೆಡ್ ಲೋಡ್ ಆಯ್ತಾ, ಇಂಪೋಸ್ ಲೋಡ್ಸ್ ಆಸ್ ವೆಲ್ ಆಸ್ ಅರ್ಥ್ಕ್ವೇಕ್ ಲೋಡ್ಸ್, ರೈಟ್, ಅರ್ಥ್ಕ್ವೇಕ್ ಲೋಡ್ಸ್ ಇವೆಲ್ಲ ಬರುತ್ತೆ. ಅದ್ರದ್ದು ಕ್ಯಾಲ್ಕುಲೇಷನ್ ಮಾಡೋದು. ಕ್ಯಾಲ್ಕುಲೇಷನ್ ಆದ ತಕ್ಷಣ ಆಮೇಲೆ ಈಗ ಲೋಡ್ ಕ್ಯಾಲ್ಕುಲೇಷನ್ ಯಾವಾಗುತ್ತೆ, ಬ್ರೆಡ್ತ್ ಮತ್ತೆ ಡೆಪ್ತ್ ಫಿಕ್ಸ್ ಆಗುತ್ತೆ. ಅದಾದ್ಮೇಲೆ ಲೋಡ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಲೋಡ್ ಆದ್ಮೇಲೆ ಏನ್ ಮಾಡ್ತೀವಿ, ಮೂಮೆಂಟ್ ಮತ್ತೆ ಶಿಯರ್ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದ್ರೆ ಬೆಂಡಿಂಗ್ ಮೂಮೆಂಟ್ ಮತ್ತೆ ಶಿಯರ್ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ರೈಟ್. ಸೊ ಈಚ್ ಬೀಮ್ದು ಬೆಂಡಿಂಗ್ ಮೂಮೆಂಟ್ ಮತ್ತೆ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ನಾವೇನ್ ಮಾಡ್ಬೇಕಾಗುತ್ತೆ, ಅದು ಎಲ್ಲಿ ಪ್ರೊವೈಡ್ ಮಾಡೋದಿದೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರೊವೈಡ್ ಮಾಡೋದಿದೆ. ಸೊ ಇದ್ರದ್ದು ಏರಿಯಾ ಎಷ್ಟು ಬರುತ್ತೆ ಅದನ್ನ ನಾವು ಏನಂತೀವಿ, ಅದನ್ನ ನಾವು AST ಅಂತ ಅಂತೀವಿ ತಾನೆ, ಏರಿಯಾ ಆಫ್ ಸ್ಟೀಲ್ ಇನ್ ಟೆನ್ಷನ್ ಸೈಡ್ ಆರ್ ಟೆನ್ಷನ್ ಝೋನ್, ರೈಟ್. ASC ಅಂದ್ರೆ ಏರಿಯಾ ಆಫ್ ಸ್ಟೀಲ್ ಇನ್ ಕಂಪ್ರೆಷನ್ ಸ್ಟೀಲ್. ಸೊ ಬೆಂಡಿಂಗ್ ಮೂವ್ಮೆಂಟ್ ಆಯ್ತು, ಶಿಯರ್ ಫೋರ್ಸ್ ಆಯ್ತು, ಮತ್ತೆ ಟೆನ್ಷನ್ ರೆನ್ಫೋರ್ಸ್ಮೆಂಟ್ ಪ್ರೊವೈಡ್ ಮಾಡೋದು ಯಾವ ತರ ಆಯ್ತು. ಅದಾದ್ಮೇಲೆ ಶಿಯರ್ ರೆನ್ಫೋರ್ಸ್ಮೆಂಟ್ ಅಂದ್ರೆ ಒಂದ್ ನಿಮಿಷ, ಶಿಯರ್ ಎನ್ಫೋರ್ಸ್ಮೆಂಟ್ ಬಗ್ಗೆ ನಾನು ಇಲ್ಲೇ ಹೇಳ್ಕೊಡ್ತೀನಿ ನಿಮಗೆ. ಒಂದು ನಿಮಿಷ, ಡ್ರಾಯಿಂಗ್ ಮಾಡೋಕೆ ಒಂದು ಸ್ಲೈಡ್ ಬಿಡಬೇಕಿತ್ತು, ನೆನಪಾಗ್ಬಿಟ್ಟಿದೆ ನನಗೆ. ಓಕೆ, ಈಗ ನೋಡ್ಬೋದು ನೀವು, ಇದು ನಿಮ್ದು ಬೀಮ್ ಇದೆ, ಈ ತರ ಬೀಮ್ ಇದೆ, ರೈಟ್. ಈ ತರ ಏನ್ ಲೆಂತ್ ವೈಸ್ ಇರುತ್ತೆ ಅಲ್ಲ, ಈ ತರ ಲೆಂತ್ ವೈಸ್ ಇರುತ್ತೆ. ನೀವು ಇಲ್ಲೊಂದು ಎರಡು ಸ್ಟೀಲ್ ಪ್ರೊವೈಡ್ ಮಾಡಿದೆ, ಆ ಸ್ಟೀಲ್ ಈ ತರ ಇರುತ್ತೆ, ರೈಟ್. ಲೆಂತ್ ವೈಸ್ ಈ ತರ ಇರುತ್ತೆ ತಾನೆ ಅದು. ಸೊ ಇದನ್ನ ಇಲ್ಲಿ ಪ್ರೊವೈಡ್ ಮಾಡೋಕೆ ಇಲ್ಲೊಂದು ಸ್ಟೀಲ್ಸ್ ರಿಂಗ್ ಟೈಪ್ ಇರುತ್ತೆ, ರೈಟ್. ಸೊ ಇಲ್ಲಿ ರಿಂಗ್ ಟೈಪ್ ಇರುತ್ತೆ, ನಿಮ್ಗೆ ಗೊತ್ತಿದೆ. ಸೊ ರಿಂಗ್ ಅನ್ಬೋದು ಅಥವಾ ಸ್ಟಿರಪ್ಸ್ ಅನ್ಬೋದು, ಅದನ್ನೇ ನಾವು ಶಿಯರ್ ಎನ್ಫೋರ್ಸ್ಮೆಂಟ್ ಅಂತ ಅಂತೀವಿ. ಅದ್ರ ಬಗ್ಗೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು. ಅದಾದ್ಮೇಲೆ ಸ್ಪೇಸಿಂಗ್, ಇವೆರಡರ ಮಧ್ಯೆ ಸ್ಪೇಸಿಂಗ್ ಏನಿದೆ, ಆಮೇಲೆ ಇವು ಮೇನ್ ರೆನ್ಫೋರ್ಸ್ಮೆಂಟು, ಡಿಸ್ಟ್ರಿಬ್ಯೂಷನ್ ರೆನ್ಫೋರ್ಸ್ಮೆಂಟು, ಅದ್ರದ್ದು ಸ್ಪೇಸಿಂಗ್ ಏನಿದೆ. ಆಮೇಲೆ ಚೆಕ್ ಫಾರ್ ಡಿಫ್ಲೆಕ್ಷನ್ ಮಾಡಬೇಕು. ಡಿಫ್ಲೆಕ್ಷನ್ ಯಾವ ತರ ಇದೆ ಅದು ಚೆಕ್ ಮಾಡಬೇಕು. ಅಕಾರ್ಡಿಂಗ್ ಟು ಏನಂತಂದ್ರೆ ಸ್ಪ್ಯಾನ್ ಟು ಡೆಪ್ತ್ ರೇಷಿಯೋ ಅದು ಚೆಕ್ ಮಾಡಬೇಕು. ಆಮೇಲೆ ರೆನ್ಫೋರ್ಸ್ಮೆಂಟ್ ಡಿಟೇಲಿಂಗ್ ಅಂತಂದ್ರೆ ಎಕ್ಸಾಕ್ಟ್ಲಿ ಅದ್ರ ಪೊಸಿಷನ್ ಏನ್ ಬರುತ್ತೆ ಅದನ್ನ ನಾವು ಏನಂತಂದ್ರೆ ಡಿಸೈನ್ ಮಾಡಬೇಕಾಗುತ್ತೆ, ರೈಟ್. ಸೊ ದೀಸ್ ಆರ್ ಆಲ್ ದ ಸ್ಟೆಪ್ಸ್ ಇನ್ ಡಿಸೈನ್ ಆಫ್ ಸಿಂಗ್ಲಿ ರೆನ್ಫೋರ್ಸ್ ಬೀಮ್ ಬೈ ಯೂಸಿಂಗ್ ಲಿಮಿಟ್ ಸ್ಟೇಟ್ ಮೆಥಡ್ ಅಂತ. ಸಿಂಪಲ್ ಸ್ಟೆಪ್ಸ್ ಇದೆ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಬರೋದು ನಮ್ದು ಡಿಸೈನ್ ಗೊತ್ತಾಯ್ತು. ಡಿಸೈನ್ ಫಾರ್ಮುಲಾಸ್ ಏನೇನು ಬರುತ್ತೆ. ಈಗ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್, ನ್ಯೂಟ್ರಲ್ F6, ಈಗ ಇದನ್ನ ನಾನು ಈ ತರ ಡಿಸೈನ್ ಮಾಡಿದಾಗ ಸೊ ಇದು ಈ ತರ ಆಗುತ್ತೆ. ಇದನ್ನ ನಾನು ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ ಅಂತೀನಿ. ಇದು ನ್ಯೂಟ್ರಲ್ ಆಕ್ಸಿಸ್ ಡೆಪ್ತ್, ರೈಟ್. ಸೊ ನ್ಯೂಟ್ರಲ್ ಆಕ್ಸಿಸ್ ಡೆಪ್ತ್ ಅಂತ ಅಂದ್ರೆ, ರೈಟ್. ಸೊ ಅದನ್ನ ಒಂದು ಫಾರ್ಮುಲಾ MU ಇಂದ ನಾನು ಫೈಂಡ್ ಔಟ್ ಮಾಡ್ತೀನಿ. 0.36 FCKB ಎಕ್ಸಿವ್ ಲಿಮಿಟ್ D ಮೈನಸ್ 0.42 ಎಕ್ಸಿವ್ ಲಿಮಿಟ್, ಆಯ್ತಾ. ಸೊ ಇದು ಏನಿದೆ ನಮ್ಮ ಲೀವರ್ ಆರ್ಮ್ ಇದೆ. ಇದನ್ನ ನಾನು ಈ ತರ ಡ್ರಾ ಮಾಡಿದಾಗ, ಸ್ಟ್ರೆಸ್ ಡಯಾಗ್ರಾಮ್ ಡ್ರಾ ಮಾಡಿದಾಗ ಈ ತರ ಬರುತ್ತೆ. ಓಕೆ, ಇಲ್ಲಿ ಕಂಪ್ರೆಷನ್ ಬರುತ್ತೆ, ಕರೆಕ್ಟಾ. ಸೊ ಇಲ್ಲಿಂದ ಇಲ್ಲಿಗೆ ಇದು ಟೆನ್ಷನ್ ಬರುತ್ತೆ. ಇದು 0.87 FI ಬರುತ್ತೆ. ಇಲ್ಲಿ ಮೇಲ್ಗಡೆ ಏನ್ ಬರುತ್ತೆ ಅದು ನೋಡೋಣ. ಸೊ ಇದನ್ನ ಏನಂತೀವಿ, ಫ್ರಮ್ ದ ಪಾಯಿಂಟ್ ಆಫ್ ಫ್ರಮ್ ದ ಕಂಪ್ರೆಷನ್ ಝೋನ್ ಟು ದ ಟೆನ್ಷನ್ ಝೋನ್, ಆಯ್ತಾ. ಈ ಏನಿದೆ ಇದು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಕಂಪ್ರೆಷನ್ ಝೋನ್ ಇದೆ, ಕೆಳಗಡೆ ಟೆನ್ಷನ್ ಝೋನ್ ಇದೆ. ಇವು ಎರಡರ ಮಧ್ಯೆ ಡಿಸ್ಟೆನ್ಸ್ ಇರುತ್ತೆ ನೋಡಿ, ಆಯ್ತಾ. ಈ ಪಾಯಿಂಟ್ ಅಲ್ಲಿ ಆರೋ ಮಾರ್ಕ್ ಪಾಯಿಂಟ್ ಇದೆ, ಇದು ಇವೆರಡರ ಮಧ್ಯೆ ಏನ್ ಡಿಸ್ಟೆನ್ಸ್ ಇರುತ್ತಲ್ಲ, ಆ ಡಿಸ್ಟೆನ್ಸ್ ನ ನಾವು ಏನಂತೀವಿ ಅಂದ್ರೆ ಲಿವರ್ ಆರ್ಮ್ ಅಂತ ಅಂತೀವಿ. ಸೊ ಆ ಲಿವರ್ ಆರ್ಮ್ ನ J ಇಂದ ನಾವು ಡಿನೋಟ್ ಮಾಡಬಹುದು. ಸೊ ಅದನ್ನ ನಾವು ಏನಂತ ಬರಿಬಹುದು, D ಮೈನಸ್ 0.42 XU ಅಂತ ನಾನು ಬರಿತೀನಿ. ಸೊ ಅದೇ ಫಾರ್ಮುಲಾ ಅವ್ರು ಇಲ್ಲಿ ಬರ್ತಿದ್ದಾರೆ, ರೈಟ್. ಸೊ 0.36 FCKB XU ಲಿಮಿಟ್ ಅಂದ್ರೆ ಇದು ಫುಲ್ ಕಂಪ್ರೆಷನ್ ಇನ್ ಟು ದ ಲಿವರ್ ಆರ್ಮ್ ಅಂತ ಅನ್ಬೋದು, ಹೌದಾ. ಸೊ ಇದನ್ನ ನೀವು ಬರೆದಾಗ D ಈಕ್ವಲ್ಸ್ ರೂಟ್ ಆಫ್ MU Q ಇಂಟು B. ಸೊ ಇದು Q ಅಂದ್ರೆ ಏನು ಇಲ್ಲಿ ಡಿನೋಟ್ ಮಾಡ್ಕೊಂಡು ಬಂದಿದ್ದಾರೆ, ನೀವು ನೋಡ್ಕೋಬಹುದು. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ದ ಡೆಪ್ತ್ ಆಫ್ ದ ನ್ಯೂಟ್ರಲ್ ಆಕ್ಸಿಸ್. ನೆನಪಿಡಿ, MU ಏನಾಗುತ್ತೆ ಆಯ್ತಾ, MU ಏನಾಗುತ್ತೆ, Q ಏನಾಗುತ್ತೆ, B ಏನಾಗುತ್ತೆ. B ಇಸ್ ಬ್ರೆಡ್ತ್ ಆಗುತ್ತೆ, ಗೊತ್ತಾಯ್ತಾ, ಬ್ರೆಡ್ತ್ ಆಗುತ್ತೆ. FCKB XU ಲಿಮಿಟ್ ಅಂತ ಹೇಳ್ತಾ ಇದ್ದಾರೆ, ಗೊತ್ತಾಯ್ತಾ. ಓಕೆ, ನೆಕ್ಸ್ಟ್ ನೋಡೋಣ ಏರಿಯಾ ಆಫ್ ದಿ ಸ್ಟೀಲ್. ನೆಕ್ಸ್ಟ್ ಏರಿಯಾ ಆಫ್ ದಿ ಸ್ಟೀಲ್ ಕ್ಯಾಲ್ಕುಲೇಟ್ ಯಾವ ತರ ಮಾಡ್ಬೇಕಂದ್ರೆ MU ಈಕ್ವಲ್ಸ್ 0.87 FIAST ಮೈನಸ್ D ಮೈನಸ್ ಆಫ್ 0.42 XU ಲಿಮಿಟ್. ಇದು ಒಂದು ಫಾರ್ಮುಲಾ ಇದೆ. ಸೊ ಈ ಫಾರ್ಮುಲಾನ ನಾವು AST ಗೆ ಈಕ್ವೇಟ್ ಮಾಡ್ಕೊಂಡಾಗ, ಅಂದ್ರೆ ನಮಗೆ ಬೇಕಾಗಿರೋದು ಯಾವ್ದು ಹೇಳಿ AST, ಇದನ್ನ ನಾವು ಹೊರಗಡೆ ತಗೊಂಡಾಗ
ಸೊ ಈ ಫಾರ್ಮುಲಾ ಫಾರ್ಮ್ ಆಗುತ್ತೆ ಎಟ್ ದ ಲಾಸ್ಟ್, ಈ ಫಾರ್ಮುಲಾ ಫಾರ್ಮ್ ಆಗುತ್ತೆ. ಇದನ್ನ ನೀವು ನೆನ್ಪಿಡಬೇಕು. ಏನಿದೆ ಫಾರ್ಮುಲಾ? AST ಈಕ್ವಲ್ಸ್ MU ಡಿವೈಡೆಡ್ ಬೈ 0.87 FI D ಇಂಟು ಜೆ. ಜೆ ಅಂದ್ರೆ ಏನು ನಿಮ್ಗೆ ಗೊತ್ತೇ ಇದೆ, ಲಿವರ್ ಆರ್ಮ್ ಅಂತ ಅಂತೀವಿ ನಾವು, ರೈಟ್? ಓಕೆ, ಗೊತ್ತಾಯ್ತಾ? ಡಿ ಇಸ್ ಅ ಎಫೆಕ್ಟಿವ್ ಡೆಪ್ತ್. FI ಗೊತ್ತೇ ಇದೆ ನಿಮ್ದು. ಸ್ಟೀಲ್ ಏನಿರುತ್ತೆ, ಎಷ್ಟು 250 ಇದೆಯಾ, 400 ಇದೆಯಾ, 450 ಸಾರಿ 450 ಇದೆಯಾ, ಅದ್ರ ಮೇಲೆ ನೋಡ್ಕೊಂಡು ನೀವು ಇಲ್ಲಿ ಪುಟ್ ಮಾಡಿಬಿಟ್ಟು AST ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್, ಮಿನಿಮಮ್ ಏರಿಯಾ ಆಫ್ ದಿ ಟೆನ್ಷನ್ ರೆನ್ಫೋರ್ಸ್ಮೆಂಟ್ ಶುಡ್ ನಾಟ್ ಬಿ ಲೆಸ್ ದೆನ್. ಈಗ ಮಿನಿಮಮ್ ಏರಿಯಾ ಆಫ್ ಟೆನ್ಷನ್ ರೆನ್ಫೋರ್ಸ್ಮೆಂಟ್ ಯಾಕೆ ಬೇಕು ಅಂತಂದ್ರೆ, ಒಂದು ನಿಮಿಷ, ಇಲ್ಲಿ ನೋಡ್ಬೋದು ನೀವು. ಈಗ ಫಾರ್ ಎಕ್ಸಾಂಪಲ್ ಇದೊಂದು ಕ್ರಾಸ್ ಸೆಕ್ಷನ್ ಆಫ್ ದಿ ಬೀಮ್ ಇದೆ. ಸೊ ಇದು ನ್ಯೂಟ್ರಲ್ ಆಕ್ಸಿಸ್. ಸೊ ಇಲ್ಲಿ ನೀವು ಪ್ರೊವೈಡ್ ಮಾಡಿದ್ದೀರಾ ಏನು, AST ಪ್ರೊವೈಡ್ ಮಾಡಿದ್ದೀರಾ. ಬಟ್ ಇಲ್ಲಿ AST ಎಷ್ಟು ಬೇಕಾಗಿದೆ ನಿಮ್ಗೆ ಗೊತ್ತೇ ಇಲ್ಲ, ನೀವು ಜಸ್ಟ್ ಪ್ರೊವೈಡ್ ಮಾಡ್ಕೊಂಡು ಹೋಗಿದ್ದೀರಾ. ಫಾರ್ ಎಕ್ಸಾಂಪಲ್ AST ರಿಕ್ವೈರ್ಡ್ ಅಂದ್ರೆ ಎಷ್ಟು ಬೇಕಾಗಿದೆ? 200 ಬೇಕಾಗಿದೆ, ಗೊತ್ತಾಯ್ತಾ? AST ರಿಕ್ವೈರ್ಡ್ ಎಷ್ಟಿದೆ, AST ಪ್ರೊವೈಡೆಡ್ ಎಷ್ಟಿದೆ ನೋಡಿ. AST ಪ್ರೊವೈಡೆಡ್, ಸೊ ಇದು ಎಷ್ಟಿದೆ? 120 ಇದೆ. ಸೊ ಇಷ್ಟು ಬೇಕು, ನೀವು ಇಷ್ಟೇ ಪ್ರೊವೈಡ್ ಮಾಡಿದ್ದೀರಾ. ಕಮ್ಮಿ ಆಯ್ತು ತಾನೆ? ಸೊ ಆವಾಗ ಏನಾಗುತ್ತೆ, ಅಂಡರ್ ಎನ್ಫೋರ್ಸ್ ಆಗುತ್ತೆ. ಅಪ್ಲೈ ಮಾಡ್ಬೋದು, ಬಟ್ ಯು ಹ್ಯಾವ್ ಸಮ್ ಡೇಂಜರಸ್ ಪಾಯಿಂಟ್ಸ್. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಮಿನಿಮಮ್ ಎಷ್ಟು ಅಪ್ಲೈ ಮಾಡಬೇಕು, ಮಿನಿಮಮ್ ಒಂದು ನಮ್ಗೆ ಗೊತ್ತಿರ್ಬೇಕಲ್ಲ. ಈ ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ಇವೆರಡರ ಮಧ್ಯೆ ನಾವು ಅಪ್ಲೈ ಮಾಡಬೇಕು. ಸೊ ಮಿನಿಮಮ್ ಏರಿಯಾ A divided by B into D. B is the breadth of the beam, D is the effective depth of the beam. 0.85 divided by FY. So AO ಅಂದ್ರೆ ಏನು? ಮಿನಿಮಮ್ ಏರಿಯಾ ಆಫ್ ಟೆನ್ಷನ್ ರೆನ್ಫೋರ್ಸ್ಮೆಂಟ್, ಮಿನಿಮಮ್ ಏರಿಯಾ. ಸೊ FY ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಆಫ್ ದಿ ಸ್ಟೀಲ್ ಇನ್ ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ಓಕೆ, ಸೊ ಈಗ ನಿಮಗೆ ಇನ್ನೊಂದು ಪಾಯಿಂಟ್ ಇದೆ, ಅಲ್ಲಿ ನೋಡ್ಬೋದು. ಮ್ಯಾಕ್ಸಿಮಮ್ ಏರಿಯಾ ಆಫ್ ಟೆನ್ಷನ್ ರೆನ್ಫೋರ್ಸ್ಮೆಂಟ್ ಶುಡ್ ನಾಟ್ ಬಿ ಗ್ರೇಟರ್ ದೆನ್ 4%. ನೋಡಿ, ಮಿನಿಮಮ್ ಇಷ್ಟಿರಬೇಕು, ಆಯ್ತಾ? ಮ್ಯಾಕ್ಸಿಮಮ್ ಎಷ್ಟಿರಬೇಕು ಅಂತಂದ್ರೆ 4% ಗಿಂತ ಜಾಸ್ತಿ ಇರಬಾರ್ದು, ಗೊತ್ತಾಯ್ತಾ? ಸೊ ಮಿನಿಮಮ್ಗೆ ಇದು ಫಾರ್ಮುಲಾ, ಮ್ಯಾಕ್ಸಿಮಮ್ಗೆ ಇದು ಫಾರ್ಮುಲಾ, ಗೊತ್ತಾಯ್ತಾ? ರೈಟ್. 4% ಆಫ್ ದಿ ಗ್ರಾಸ್ ಸೆಕ್ಷನಲ್ ಏರಿಯಾ ಟು ಅವಾಯ್ಡ್ ಡಿಫಿಕಲ್ಟಿ ಇನ್ ಪ್ಲೇಸಿಂಗ್ ಅಂಡ್ ಕಾಂಪ್ಯಾಕ್ಟಿಂಗ್ ಆಫ್ ದಿ ಕಾಂಕ್ರೀಟ್ ಪ್ರಾಪರ್ಲಿ ಇನ್ ದ ಫ್ರೇಮ್ ವರ್ಕ್. ಅಂದ್ರೆ ಈಗ ನಾನೊಂದು ಕ್ರಾಸ್ ಸೆಕ್ಷನ್ ತಗೊಂಡ್ಬಿಟ್ಟು ತುಂಬಾ ಸ್ಪೇಸಿಂಗ್ ಹತ್ರ ನಾನು ಮಾಡ್ಬಿಟ್ರೆ ಇಲ್ಲಿ ಕಾಂಕ್ರೀಟ್ ಫಿಲ್ ಆಗೋದಿಲ್ಲ ಇವೆರಡರ ಮಧ್ಯ. ಫಾರ್ ಎಕ್ಸಾಂಪಲ್ ಇದೊಂದು ಬಾರ್ ಇದೆ, ನೀವು ಇದನ್ನ ಈ ತರ ಪ್ಲೇಸ್ ಮಾಡಿದಾಗ ಇಲ್ಲಿ ಕಾಂಕ್ರೀಟ್ ಫಿಲ್ ಆಗುತ್ತೆ. ಅದನ್ನೇ ನೀವು ಫಾರ್ ಎಕ್ಸಾಂಪಲ್ ಈ ತರ ಫಿಲ್ ಮಾಡಿದಾಗ, ಈ ತರ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಇವು ಎರಡರ ಮಧ್ಯೆ ಕಾಂಕ್ರೀಟ್ ಇರೋದಿಲ್ಲ, ಇವೆರಡರ ಮಧ್ಯೆ ಸಿಮೆಂಟ್ ಬಾಂಡಿಂಗ್ ಇರೋದಿಲ್ಲ. ಅವಾಗ ಏನಾಗುತ್ತೆ ಹೇಳಿ, ಇವೆರಡರ ಮಧ್ಯೆ ರಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಬಾಂಡಿಂಗ್ ಬರೋದಿಲ್ಲ, ರೈಟ್? ಸೊ ಅದಕ್ಕೆ ಇದು ಮಿನಿಮಮ್ ರೆನ್ಫೋರ್ಸ್ಮೆಂಟ್ ನ ಪ್ರೊವೈಡ್ ಮಾಡಬೇಕು. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಸೊ ಇಂಪಾರ್ಟೆಂಟ್ ನೆಕ್ಸ್ಟ್ ಏನಿದೆ ಅಂತಂದ್ರೆ ಎಫೆಕ್ಟಿವ್ ಸ್ಪ್ಯಾನ್ ಆಫ್ ದಿ ಬೀಮ್. ಆಯ್ತಾ? ಎಫೆಕ್ಟಿವ್ ಸ್ಪ್ಯಾನ್ ಆಫ್ ದಿ ಬೀಮ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ನೋಡೋಣ. ಸೊ ಬೀಮ್ ಅನ್ನ ಡ್ರಾ ಮಾಡ್ತೀನಿ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಒಂದು ಸ್ಲ್ಯಾಬ್ ಇದೆ. ಸೊ ಇವೆರಡು ಮಟ್ಟಿಗೆ ಸಪೋರ್ಟ್ಸ್ ಇದೆ, ಈ ತರ ಇವು ಸಪೋರ್ಟ್ಸ್ ಇದೆ. ಓಕೆ, ಸೊ ಈ ತರ ಇವು ಸಪೋರ್ಟ್ಸ್ ಇದೆ, ಈ ತರ ಸಪೋರ್ಟ್ಸ್ ಇದೆ. ಸೊ ಇದಕ್ಕೆ ಇವೆರಡು ಏನಿದೆ ಹೇಳಿ, ಇದು ಸಪೋರ್ಟ್ ಅನ್ಬೋದು, ಇಲ್ಲ ಅಥವಾ ಬೀಮ್ ಅನ್ಬೋದು. ಬೀಮ್ ಅನಿ, ಇಲ್ಲ ಅಂದ್ರೆ ಸಪೋರ್ಟ್ ಆರ್ ಬೀಮ್. ಓಕೆ, ಇದು ಸ್ಲ್ಯಾಬ್. ಸೊ ಎಫೆಕ್ಟಿವ್ ಸ್ಪ್ಯಾನ್ ಆಫ್ ದಿ ಬೀಮ್ ಆರ್ ಸ್ಲ್ಯಾಬ್. ಸೊ ಎಫೆಕ್ಟಿವ್ ಸ್ಪ್ಯಾನ್ ಅಲ್ಲಿ ಫಸ್ಟ್ ಇದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇದೆ. ಸಿಂಪ್ಲಿ ಸಪೋರ್ಟೆಡ್ ಫಸ್ಟ್ ಕೇಸ್ ಯಾವ್ದು? ಇದು ಬಂದ್ಬಿಟ್ಟು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆರ್ ಎ ಸ್ಲ್ಯಾಬ್. ಸೊ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆರ್ ಸ್ಲ್ಯಾಬ್ಗೆ ನಾವೇನ್ ಮಾಡ್ತೀನಿ ಅಂದ್ರೆ, ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸಪೋರ್ಟ್ಸ್ ನ ನಾನೇನಂತ ಬರಿತೀನಿ, ನಾನು ಇದನ್ನ ಎಲ್ ಅಂತ ಬರಿತೀನಿ, ಸ್ಮಾಲ್ ಎಲ್. ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸಪೋರ್ಟ್ಸ್ ಎಲ್ ಅಂತ ಬರಿತೀನಿ. ಅದೇ ಮತ್ತೊಂದು ನಾನೇನ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ಎಕ್ಸಾಕ್ಟ್ಲಿ ಇದ್ರ ಸೆಂಟರ್ ಟು ಸೆಂಟರ್ ಫ್ರಮ್ ದ ಸಪೋರ್ಟ್ಸ್, ಸೆಂಟರ್ ಟು ಸೆಂಟರ್ ಏನಿರುತ್ತೆ ಹೇಳಿ, ಇಲ್ಲಿಂದ ಈ ಸೆಂಟರ್ ಇಂದ ಆ ಸೆಂಟರ್ ವರೆಗೆ. ಸೊ ಈ ಸೆಂಟರ್ ಟು ಸೆಂಟರ್ ಆಫ್ ದಿ ಸಪೋರ್ಟ್ ಟು ದ ಸೆಂಟರ್ ಆಫ್ ದಿ ಅಪೋಸಿಟ್ ಸಪೋರ್ಟ್, ಇವೆರಡರ ಮಧ್ಯೆ ಇರೋದನ್ನ ನಾನೇನ್ ಬರಿತೀನಿ ಗೊತ್ತಾಯ್ತಾ? ಅದನ್ನ ಎಲ್ ಅಂತ ಬರಿತೀನಿ. ಇದು ಎಲ್ ಇದೆ, ಇದು ಸ್ಮಾಲ್ ಎಲ್. ಸೊ ಇದು ಕೆಳಗಡೆ LC ಅಂತ ಬರುತ್ತೆ, ಸಾರಿ, ಇದು LC. ಇದು ಕ್ಲಿಯರ್ ಸ್ಪ್ಯಾನ್, ಇದು ಕ್ಲಿಯರ್ ಸ್ಪ್ಯಾನ್, ಇದು ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸಪೋರ್ಟ್, ಗೊತ್ತಾಯ್ತಾ? ಸೊ ಇವಾಗ ಫಸ್ಟ್ ಕೇಸು ಯಾವ ಕೇಸು? ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆರ್ ಸ್ಲ್ಯಾಬ್.
ಈಗ ಡಯಾಗ್ರಾಮ್ ಅಲ್ಲಿ ನೋಡಿದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇದು ಸಿಂಪ್ಲಿ ಸಪೋರ್ಟೆಡ್ ಇದೆ, ಇದರಲ್ಲಿ ಯಾವುದು ಕಮ್ಮಿ, ಇಲ್ಲಿ ನೋಡಿ ಇಲ್ಲಿ ಲೆಸ್ಸರ್ ಆಫ್ ದಿ ಫಾಲೋವಿಂಗ್, ಕಮ್ಮಿ ಯಾವ್ದು ಬರುತ್ತೆ ಇವು ಎರಡರಲ್ಲಿ ಅದು ತಗೊಳ್ಬೇಕು. ಫಸ್ಟ್ ಕೇಸ್ ಅಲ್ಲಿ ಸಿಂಪ್ಲಿ ಸಪೋರ್ಟೆಡ್, ಅದರಲ್ಲಿ ಎರಡು ಪಾಸಿಬಿಲಿಟಿ, ಒಂದೇನು ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ಎಫೆಕ್ಟಿವ್ ಡೆಪ್ತ್, ಆಯ್ತಾ, ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ಎಫೆಕ್ಟಿವ್ ಡೆಪ್ತ್ ಮಾಡಬೇಕು, ರೈಟ್. ನೆಕ್ಸ್ಟ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸಪೋರ್ಟ್ಸ್, ಗೊತ್ತಾಯ್ತಾ, ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸಪೋರ್ಟ್ಸ್ ಏನಿರುತ್ತೆ ಅದು, ಆಯ್ತಾ, ಅದು ತಗೊಳ್ಬೇಕು. ಇಲ್ಲ ಅಂತಂದ್ರೆ ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ಎಫೆಕ್ಟಿವ್ ಡೆಪ್ತ್ ಇವೆರಡರದು ಮಿನಿಮಮ್ ಯಾವ್ದಿರುತ್ತೆ ಅದು ತಗೊಳ್ಬೇಕು. ಸೊ ಇದು ಯಾವಾಗ ತಗೋಬೇಕು, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಬಂದಾಗ. ಓಕೆ, ಅರ್ಥ ಆಯ್ತು ಅಂತ ಅನ್ಸುತ್ತೆ, ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಂಟಿನ್ಯೂಸ್ ಬೀಮ್. ಕಂಟಿನ್ಯೂಸ್ ಬೀಮ್ ಅಂದ್ರೆ ಯಾವ ತರ ಇರುತ್ತೆ ನಿಮ್ಗೆ ಹೇಳ್ಕೊಡ್ತೀನಿ ಒಂದ್ಸಲ. ಸ್ಪ್ಯಾನ್ ಜಾಸ್ತಿ ಇರುತ್ತೆ ಅಷ್ಟೇ, ಸಿಂಪಲ್ ಆಗಿ. ಸೊ ಇಲ್ಲೊಂದು ಸಪೋರ್ಟ್ ಇದೆ, ಆಮೇಲೆ ಇಲ್ಲೊಂದು ಸಪೋರ್ಟ್ ಇರುತ್ತೆ, ಆಮೇಲೆ ಇಲ್ಲೊಂದು ಸಪೋರ್ಟು, ಈ ಕಂಟಿನ್ಯೂಸ್. ಓಕೆ, ಇದು ಒಂದು ಸಪೋರ್ಟ್. ಸೊ ಇದನ್ನ ಸಪೋರ್ಟ್ ಅಂತ ಅಂತೀವಿ. ಸೊ ಇವಾಗ ನೋಡ್ಬೋದು ಇದೇನಾಗುತ್ತೆ, ಕ್ಲಿಯರ್ ಸ್ಪ್ಯಾನ್. ಸೊ ದಿಸ್ ಈಸ್ ಕ್ಲಿಯರ್ ಸ್ಪ್ಯಾನ್. ಸೊ ಎರಡು ಸ್ಪ್ಯಾನ್ ಇದೆ ಇದು, ಆಯ್ತಾ. ಸೊ ಇದನ್ನ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸಪೋರ್ಟ್ಸ್ ನ ನಾವು ಎಲ್ಲ ಅಂತೀವಿ. ಇದು ಸೆಂಟರ್ ಟು ಸೆಂಟರ್ ಅಂತ ಇಲ್ಲ ಹಾಕ್ತೀನಿ ನೋಡಿ, ಡಯಾಗ್ರಾಮ್ ಅಲ್ಲಿ ನೋಡಿ, ಎಲ್ಲಿ ನೋಡ್ರಿ ಡಯಾಗ್ರಾಮ್ ಕಡೆ ನೋಡಿ, ನನಗೆ ನೋಡ್ಬೇಡಿ. ಸೊ ದಿಸ್ ಈಸ್ ಎಲ್, ದಿಸ್ ಈಸ್ ಆಲ್ಸೋ ಎಲ್. ಓಕೆ, ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸಪೋರ್ಟ್ಸ್. ಎಲ್ ಸಿ ಅಂದ್ರೆ ಇದು ಕ್ಲಿಯರ್ ಸ್ಪ್ಯಾನ್, ಇದು ಯಾವ್ದು ಹೇಳಿ, ಇದು ಕ್ಲಿಯರ್ ಸ್ಪ್ಯಾನ್. ಅರ್ಥ ಆಯ್ತಂತ ಅನ್ಸುತ್ತೆ. ಸೊ ಇವಾಗ ಕಂಟಿನ್ಯೂಸ್ ಬೀಮ್ ಅಂತಂದ್ರೆ ಮೋರ್ ದೆನ್ 2 or 3 ಸ್ಪ್ಯಾನ್ಸ್ ಇರುತ್ತೆ, ಅದನ್ನ ನಾವು ಕಂಟಿನ್ಯೂಸ್ ಬೀಮ್ ಆರ್ ಸ್ಲ್ಯಾಬ್ ಅಂತೀವಿ. ಎಫೆಕ್ಟಿವ್ ಸ್ಪ್ಯಾನ್ ಆಫ್ ಕಂಟಿನ್ಯೂಸ್ ಮೆಂಬರ್ ಇದನ್ನ ಯಾವ ತರ ತೋತೀವಿ, ಇಲ್ಲೂ ಎರಡು ಕೇಸ್ ಇದೆ, ಫಸ್ಟ್ ಕೇಸ್, ಸೆಕೆಂಡ್ ಕೇಸ್. ಫಸ್ಟ್ ಕೇಸು ಸೇಮ್ ಆಸ್ ಸಿಂಪ್ಲಿ ಸಪೋರ್ಟೆಡ್, ಕನ್ಫ್ಯೂಸ್ ಮಾಡ್ಕೋಬೇಡಿ, ಆಯ್ತಾ. ಫಸ್ಟ್ ಕೇಸ್ ಏನಿರುತ್ತೆ ಅಂದ್ರೆ ಸೇಮ್ ನೀವು ಸಿಂಪ್ಲಿ ಸಪೋರ್ಟೆಡ್ ಅಲ್ಲಿ ಯಾವ ತರ ಮಾಡಿದ್ರಿ, ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ಎಫೆಕ್ಟಿವ್ ಡೆಪ್ತ್ ಇದು ಒಂದು, ಆರ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಲೆಸರ್ ಆಫ್ ದಿ ಫಾಲೋವಿಂಗ್ ಇದು ಒಂದು ಕಂಡೀಷನ್, ಆಯ್ತಾ, ಇದು ಒಂದು ಪಾಸಿಬಿಲಿಟಿ. ಸೊ ಇಫ್ ಇದು ಯಾವಾಗ ತೋತೀರಾ, ಇಫ್ ವಿಡ್ತ್ ಆಫ್ ದಿ ಸಪೋರ್ಟ್ ಇದನ್ನ ಟಿ ಎಸ್ ಅಂತೀವಿ. ಸೊ ಇದು ಟಿ ಎಸ್, ಟಿ ಎಸ್. ಸೊ ಇದನ್ನು ಟಿ ಎಸ್, ಟಿ ಎಸ್. ಓಕೆ, ಇದು ಯಾವಾಗ ತಗೋತೀವಿ ಅಂದ್ರೆ ವಿಡ್ತ್ ಆಫ್ ದಿ ಸಪೋರ್ಟ್, ಈ ಸಪೋರ್ಟ್ ವಿಡ್ತ್ ಏನಿರುತ್ತೆ ಲೆಸ್ ದೆನ್ ಆರ್ ಈಕ್ವಲ್ ಟು ಎಲ್ ಸಿ ಬೈ 2 ಅಂದ್ರೆ ಕ್ಲಿಯರ್ ಸ್ಪ್ಯಾನ್ ಬೈ 12 ಇದ್ರೆ, ಆಯ್ತಾ, ಎಫೆಕ್ಟಿವ್ ಸ್ಪ್ಯಾನ್ ಇಸ್ ಟೇಕನ್ ಆಸ್ ಲೆಸರ್ ಆಫ್ ದಿಸ್ ಫಾಲೋವಿಂಗ್, ರೈಟ್. ಎರಡು ಕಂಡೀಷನ್ ಇದೆ, ಒಂದು ಕ್ಲಿಯರ್ ಸ್ಪ್ಯಾನ್ ಬೈ 12 ಇಫ್ ಲೆಸ್ ಆರ್ ಈಕ್ವಲ್ ಟು ದ ವಿಡ್ತ್ ಸಪೋರ್ಟ್, ದೆನ್ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಕೇಸ್. ಸೆಕೆಂಡ್ ಕೇಸ್ ಏನ್ ಬರುತ್ತೆ ಅಂದ್ರೆ ಇಫ್ ವಿಡ್ತ್ ಆಫ್ ದಿ ಸಪೋರ್ಟ್, ಆಯ್ತಾ, that is the width of the support is more than, that is the clear span divided by 12, then the effective span is taken as the what, lesser of clear span plus 0.5 times of the effective depth. Right, D is the effective depth, ಇಲ್ಲಿ ನೋಡಿ effective depth of the beam or slab, or LC clear span plus 0.5 times of the width of the support. ಗೊತ್ತಾಗ್ತಿದೆಯಾ, either depth of the support, that is the effective depth of the support, either width of the support. ಎರಡರಲ್ಲಿ ಮಿನಿಮಮ್ ಯಾವ್ದಿರುತ್ತೆ ಅದು ತಗೊಳ್ಬೇಕು, ರೈಟ್. ಸಿಂಪಲ್ ಆಗಿ ನೆನ್ಪಿಡೋಕೆ ನಾನು ನಿಮ್ಗೊಂದು ಟ್ರಿಕ್ ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಈ ತರ ಕಂಟಿನ್ಯೂಸ್ ಬೀಮ್, ಎಫೆಕ್ಟಿವ್ ಸ್ಪ್ಯಾನ್ ಎರಡು ಕೇಸ್ ಬರುತ್ತೆ, ಆಯ್ತಾ. ಎರಡು ಕೇಸಲ್ಲಿ ಏನ್ ಬರುತ್ತೆ, ಒಂದು ಸಪೋರ್ಟು, ಆಯ್ತಾ, ಸಪೋರ್ಟು ಯಾವುದು ವಿಡ್ತ್ ಆಫ್ ದಿ ಸಪೋರ್ಟ್ ಏನಿದೆ, ಆಯ್ತಾ, ಕ್ಲಿಯರ್ ಸ್ಪ್ಯಾನ್ ಡಿವೈಡ್ ಬೈ 12 ಕಮ್ಮಿ ಇದ್ರೆ ಆರ್ ಈಕ್ವಲ್ ಇದ್ರೆ ಅವಾಗ ಏನ್ ಮಾಡ್ತೀವಿ, ಸಿಂಪ್ಲಿ ಸಪೋರ್ಟೆಡ್ ಅಲ್ಲಿ ನಿಂತ್ಕೊಂಡಿವಿ, ಒಂದು ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸಪೋರ್ಟು, ಆಯ್ತಾ, ಆರ್ ನೆಕ್ಸ್ಟ್ ಕ್ಲಿಯರ್ ಸ್ಪ್ಯಾನ್ ಪ್ಲಸ್ ಎಫೆಕ್ಟಿವ್ ಡೆಪ್ತ್ ಇವು ಎರಡರಲ್ಲಿ ಮಿನಿಮಮ್ ಯಾವ್ದು ತಗೊಳ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಫ್ ವಿಡ್ತ್ ಅದಕ್ಕಿಂತ ಜಾಸ್ತಿ ಇದ್ರೆ, ಆಯ್ತಾ, ಅದಕ್ಕಿಂತ ಜಾಸ್ತಿ ಇದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಐದರ್ ಯು ಹ್ಯಾವ್ ಟು ಟೇಕ್ 0.5 ಟೈಮ್ಸ್ ಆಫ್ ದ ಯಾವ್ದು ಹೇಳಿ ಸಪೋರ್ಟ್, 0.5 ಟೈಮ್ಸ್ ಆಫ್ ದ ಸಪೋರ್ಟ್, ಆರ್ ಯು ಹ್ಯಾವ್ ಟು ಟೇಕ್ ದ 0.5 ಟೈಮ್ಸ್ ಆಫ್ ದ ಎಫೆಕ್ಟಿವ್ ಡೆಪ್ತ್ ಆಫ್ ದಿ ಬೀಮ್ ಆರ್ ದ ಸ್ಲ್ಯಾಬ್. ಗೊತ್ತಾಯ್ತಾ. ಸೊ ಈ ತರ ನೀವು ನೆನ್ಪಿಡಿ, ಇದು ಸಿಂಪ್ಲಿ ಸಪೋರ್ಟೆಡ್, ಇದು ಕಂಟಿನ್ಯೂಸ್ ಬೀಮ್ ಆರ್ ಸ್ಲ್ಯಾಬ್. ಅರ್ಥ ಆಯ್ತು ಅಂತ ಅನ್ಸುತ್ತೆ.
ಓಕೆ, ಅರ್ಥ ಆಗಿದೆ ಅಂತ ಅನ್ಸುತ್ತೆ, ರೈಟ್? ಈಗ ನೋಡಿ, ಸೊ ಈಗ ನೆಕ್ಸ್ಟ್ ಟಾಪಿಕ್ ಏನಿದೆ ಅಂದ್ರೆ ಡಬ್ಲ್ಯೂ ರೇನ್ಫೋರ್ಸ್ ಬೀಮ್. ಡಬ್ಲ್ಯೂ ರೇನ್ಫೋರ್ಸ್ ಬೀಮ್ ಅಂದ್ರೆ ಏನು? ಸಿಂಗ್ಲಿ ರೇನ್ಫೋರ್ಸ್ ಬೀಮ್ ಬಗ್ಗೆ ಗೊತ್ತಾಗಿದೆ, ರೈಟ್? ಸೊ ಸಿಂಗ್ಲಿ ರೇನ್ಫೋರ್ಸ್ ಬೀಮ್ ಬಗ್ಗೆ ನಿಮಗೆ ಎಲ್ಲ ಏನಂತಾರೆ ಅನಾಲಿಸಿಸ್ ಗೊತ್ತಾಯ್ತು, ಆಮೇಲೆ ಅದ್ರದ್ದು ಡಿಸೈನ್ ಯಾವ ತರ ಮಾಡ್ಬೇಕು ಗೊತ್ತಾಯ್ತು, ಅದಾದ್ಮೇಲೆ ಎಫೆಕ್ಟಿವ್ ಸ್ಪ್ಯಾನ್ ಗೊತ್ತಾಯ್ತು. ಸೊ ಇವಾಗ ಡಬ್ಲ್ಯೂ ರೇನ್ಫೋರ್ಸ್ ಬೀಮ್ ಅಂದ್ರೆ ಏನು, ರೈಟ್? ಸೊ ಡಬ್ಲ್ಯೂ ರೇನ್ಫೋರ್ಸ್ ಬೀಮ್ ಅಂದ್ರೆ ಏನು, ಅದು ಯಾಕೆ ಯೂಸ್ ಮಾಡ್ತಾರೆ ಹೇಳ್ತೀನಿ ನೀವು ನೋಡಿ. ಸೊ ನೀವು ಈ ಸ್ಕೆಚ್ ಅಲ್ಲಿ ನೋಡಬಹುದು, ಇದು ಬಿ ಇದೆ, ಬ್ರೆಡ್ತ್ ಆಫ್ ದಿ ಬೀಮ್, ಇದು ಡಿ ಇದೆ, ಓವರ್ ಆಲ್ ಡೆಪ್ತ್. ಸೊ ಸಿಂಗ್ಲಿ ರೇನ್ಫೋರ್ಸ್ ಅಂದ್ರೆ ಏನ್ ಹೇಳಿದೆ ಅಂದ್ರೆ, ಇದು ನಮ್ದು ಟೆನ್ಷನ್ ಝೋನ್ ಇದೆ, ಇದು ನಮ್ದು ಕಂಪ್ರೆಷನ್ ಝೋನ್ ಇದೆ, ರೈಟ್? ಸೊ ಟೆನ್ಷನ್ ಝೋನ್, ಕಂಪ್ರೆಷನ್ ಝೋನ್. ಟೆನ್ಷನ್ ಝೋನ್ ಅಲ್ಲಿ ನೀವು ಸ್ಟೀಲ್ ಪ್ರೊವೈಡ್ ಮಾಡಿದ್ರೆ ಅದನ್ನ ನಾವು AST ಅಂತ ಅಂತೀವಿ, ಏರಿಯಾ ಆಫ್ ಸ್ಟೀಲ್ ಇನ್ ಟೆನ್ಷನ್. ಅದೇ ನಾವು ಸ್ಟೀಲ್ ನ ಆಯ್ತಾ ಕಂಪ್ರೆಷನ್ ಝೋನ್ ಅಲ್ಲಿ ಪ್ರೊವೈಡ್ ಮಾಡಿದ್ರೆ ಅದನ್ನ ಏರಿಯಾ ಆಫ್ ಸ್ಟೀಲ್ ಇನ್ ಕಂಪ್ರೆಷನ್ ಅಂತೀವಿ. ಅದನ್ನ ನಾವು ASC ಇಂದ ಡಿನೋಟ್ ಮಾಡ್ತೀವಿ. ಇದು AST, ನಮಗೆ ಇದಿಷ್ಟೇ ಗೊತ್ತಿರುತ್ತೆ, AST ಅಷ್ಟೇ, ಯಾಕೆ ಅದಷ್ಟೇ ಓದಿರ್ತೀವಿ, ರೈಟ್? ಸೊ ಇದು ಸ್ಟ್ರೈನ್ ಡಯಾಗ್ರಾಮ್ ಇದೆ, ನೀವು ನೋಡ್ಬೋದು. ಸೊ ಇದು ಸ್ಟ್ರೆಸ್ ಡಯಾಗ್ರಾಮ್ ಇದೆ. ಸೊ ದಿಸ್ ಇಸ್ ಅ ಸ್ಟ್ರೈನ್ ಅಂಡ್ ಸ್ಟ್ರೆಸ್ ಡಯಾಗ್ರಾಮ್. ನಾವು ಸ್ಟ್ರೈನ್ ಮತ್ತೆ ಸ್ಟ್ರೆಸ್ ಡಯಾಗ್ರಾಮ್ ಇಟ್ಕೊಂಡೇ ನಾವು ಮಾಡೋದು. ಯಾಕೆ? ನಾವು ಓದ್ತಾ ಇರೋದು ಯಾವ್ದು ಹೇಳಿ? LSM, ಲಿಮಿಟ್ ಸ್ಟೇಟ್ ಮೆಥಡ್. ನಾವು ಲಿಮಿಟ್ ಸ್ಟೇಟ್ ಮೆಥಡ್ ನಾವು ಓದ್ತಾ ಇದೀವಿ, ರೈಟ್? ಸೊ ಇವಾಗ ಇಲ್ಲಿ ನೋಡ್ಬೋದು, ಓವರ್ ಆಲ್ ಡೆಪ್ತ್ ಆದ್ಮೇಲೆ ಇಲ್ಲೊಂದು ಡೆಪ್ತ್ ಬರುತ್ತೆ. ಎಕ್ಸಾಕ್ಟ್ಲಿ ಫ್ರಮ್ ದ ಸೆಂಟರ್ ಆಫ್ ದಿಸ್ ರೇನ್ಫೋರ್ಸ್ಮೆಂಟ್ ಇಂದ ಟಾಪ್ ವರೆಗೂ ನಾವು ಇದನ್ನ ಎಫೆಕ್ಟಿವ್ ಡೆಪ್ತ್ ಅಂತ ಅಂತೀವಿ. ಗೊತ್ತಾಯ್ತಾ? ಓವರ್ ಆಲ್ ಡೆಪ್ತ್ ಕೊಟ್ಟರೆ ಅದ್ರ ಎಫೆಕ್ಟಿವ್ ಡೆಪ್ತ್ ಕ್ಯಾಲ್ಕುಲೇಟ್ ಮಾಡಕ್ ಬರುತ್ತೆ. ನೆಕ್ಸ್ಟ್ ನೀವು ನೋಡ್ಬೋದು, ಇಲ್ಲಿ ಇದು ಎಕ್ಸ್ಟ್ರೀಮ್ ಫೈಬರ್ ಅಲ್ಲಿ 0.0035 ಇದೆ. ಅಂದ್ರೆ ಈ ಸ್ಟ್ರೆಸ್ ಈ ತರ ಫಾರ್ಮ್ ಆಗ್ತಾ ಇದೆ, ಈ ತರ ಆಗ್ತದೆ, ರೈಟ್? ಈ ತರ ಆಗ್ತದೆ. ಅದಾದ್ಮೇಲೆ ಇಲ್ಲಿ ಈ ತರ ಆಗುತ್ತೆ. ಸೊ ಸ್ಟ್ರೆಸ್ ಈ ಕಡೆ ಇಲ್ಲಿ ಈ ತರ ಫಾರ್ಮ್ ಆಗುತ್ತೆ, ಇಲ್ಲಿ ಈ ಕಡೆಯಿಂದ ಬರುತ್ತೆ. ಗೊತ್ತಾಯ್ತಾ? ಸೊ ಇದು ಎಕ್ಸ್ಟ್ರೀಮ್ ಫೈಬರ್ ಸ್ಟ್ರೆಸ್ ಅಲ್ಲಿ ಎಷ್ಟಿದೆ? ಇದು 0.0035 ಇದೆ. ಸೊ ಇಲ್ಲೊಂದು ಪಾಯಿಂಟ್ ಕಾಣಿಸ್ತಾ ಇದೆ, ಈ ಪಾಯಿಂಟ್ ಅಲ್ಲಿ ಎಷ್ಟಿದೆ? 0.002. ಗೊತ್ತಾಯ್ತಾ? ಸೊ ಇದು ನ್ಯೂಟ್ರಲ್ ಆಕ್ಸಿಸ್ ಇದೆ, ಇದು ಈ ಪಾಯಿಂಟ್ ನಮ್ಮ ನ್ಯೂಟ್ರಲ್ ಆಕ್ಸಿಸ್. ಎಕ್ಸಾಕ್ಟ್ಲಿ ಇದ್ರದ್ದು ಏನ್ ಫಾರ್ಮುಲಾ ಇದೆ? 0.87 FY/ES ಪ್ಲಸ್ 0.002. ಆಯ್ತಾ? ಸೊ ಇಲ್ಲಿ ಸ್ಟ್ರೆಸ್ ಡಯಾಗ್ರಾಮ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಇಲ್ಲಿಂದ ಇಲ್ಲಿಗೆ, ಆಯ್ತಾ? ಇಲ್ಲಿಂದ ಇಲ್ಲಿಗೆ ಇದನ್ನ ಲಿವರ್ ಆರ್ಮ್ ಅಂತ ಅಂತೀವಿ ನಾವು, ಲಿವರ್ ಆರ್ಮ್. ಬಿಕಾಸ್ ಫ್ರಮ್ ಕಂಪ್ರೆಷನ್, ಆಯ್ತಾ, ಕಂಪ್ರೆಷನ್ ಪಾಯಿಂಟ್ ಇಂದ ಟೆನ್ಷನ್ ಪಾಯಿಂಟ್ ವರ್ಗು ಕೆಳಗಡೆ, ರೈಟ್? ಈ ಡಿಸ್ಟೆನ್ಸ್ ನಾನು ಹೇಳಿದ್ದೆ ಲಿವರ್ ಆರ್ಮ್ ಅಂತ ಅಂತೀವಿ. ಅದನ್ನ ನಾವು D-0.42 XU ಇಂದ ಡಿನೋಟ್ ಮಾಡ್ತೀವಿ, ಕರೆಕ್ಟಾ? ಸೊ ಇಲ್ಲಿ ನೋಡ್ಬೋದು, ಒಂದು ಏನಾಗುತ್ತೆ, ಒಂದು ಸ್ಟ್ರೆಸ್ ಬ್ಲಾಕ್ ಕ್ರಿಯೇಟ್ ಆಗ್ತದೆ. ದಿಸ್ ಇಸ್ ಅ ಒನ್ ಬ್ಲಾಕ್ ಅಂಡ್ ದಿಸ್ ಇಸ್ ಅ ಪ್ಯಾರಾಬೋಲಿಕ್ ಬ್ಲಾಕ್. ಸೊ ಇದನ್ನ ಎರಡನ್ನ ನಾವು ಸಪರೇಟ್ ಆಗಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಇದನ್ನ 1 ಅಂತ ತಗೊಂಡು ಇದನ್ನ 2 ಅಂತ ತಗೊಳ್ಬೇಕಾಗುತ್ತೆ, ರೈಟ್? ಇದು ಸ್ಟ್ರೆಸ್ ಬ್ಲಾಕ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ ಏನಿದೆ? 0.45 FCK ಇದೆ. ಗೊತ್ತಾಯ್ತಾ? ಸೊ ಈ ಕಡೆ ಒಂದು ಸ್ಟ್ರೆಸ್ ಆಗ್ತಾ ಇದೆ, ಈ ಕಡೆ ಒಂದು, ಇದು 0.87 FI, ಇದು ಟೆನ್ಷನ್. ಸೊ ಇದು ಕಂಪ್ರೆಷನ್. ಗೊತ್ತಾಗ್ತಿದೆಯಲ್ಲ? ಸೊ ಇದು ಬಂದ್ಬಿಟ್ಟು ಸ್ಟ್ರೈನ್ ಮತ್ತೆ ಸ್ಟ್ರೆಸ್ ಡಯಾಗ್ರಾಮ್ ಅಕಾರ್ಡಿಂಗ್ ಟು ಡಬ್ಲ್ಯೂ ರೇನ್ಫೋರ್ಸ್ ಬೀಮ್. ಈಗ ಡಬ್ಲ್ಯೂ ರೇನ್ಫೋರ್ಸ್ ಬೀಮ್ ಸರ್ ನಾವು ಎಲ್ಲಿ ಅಪ್ಲೈ ಮಾಡಬೇಕು, ಸಿಂಗ್ಲಿ ರೇನ್ಫೋರ್ಸ್ ಬೀಮ್ ನಾವು ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಕ್ವಶನ್ ಬರುತ್ತೆ. ಸೊ ನೀವು ನೋಡ್ಬೋದು, ಡಬ್ಲ್ಯೂ ರೇನ್ಫೋರ್ಸ್ ಬೀಮ್ ಎಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಎಲ್ಲಿ ವಿಡ್ತ್ ಮತ್ತೆ ಡೆಪ್ತ್ ರೆಸ್ಟ್ರಿಕ್ಟೆಡ್ ಇರುತ್ತೆ, ಆಯ್ತಾ? ಅಂದ್ರೆ ನೀವು ವಿಡ್ತ್ ಜಾಸ್ತಿ ಮಾಡಂಗಿಲ್ಲ, ಡೆಪ್ತ್ ಜಾಸ್ತಿ ಮಾಡಂಗಿಲ್ಲ ಅಂತ ಕಡೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸೈಜ್ ಸೇಮ್ ಇಟ್ಬಿಟ್ಟು ನೀವು ರೇನ್ಫೋರ್ಸ್ಮೆಂಟ್ ಪ್ರೊವೈಡ್ ಮಾಡಬಹುದು. ಪ್ರೊವೈಡ್ ಮಾಡಿದಾಗ ಮೂವ್ಮೆಂಟ್ ಇರ್ಲಿ, ಲೋಡ್ ಇರ್ಲಿ, ನೀವು ಏನಂದ್ರೆ ಕಂಟ್ರೋಲ್ ಮಾಡಬಹುದು. ಗೊತ್ತಾಯ್ತಾ? ಸಿಂಪಲ್ ಆಗಿದೆ. ದಿಸ್ ಟೈಪ್ ಆಫ್ ಬೀಮ್ ಇಸ್ ಮೋಸ್ಟ್ಲಿ ಪ್ರೊವೈಡೆಡ್ ವೆನ್ ವಿಡ್ತ್ ಅಂಡ್ ದ ಡೆಪ್ತ್ ಆಫ್ ದ ಬೀಮ್ ಇಸ್ ರೆಸ್ಟ್ರಿಕ್ಟೆಡ್ ಅಂಡ್ ಬೈ ಇನ್ಕ್ರೀಸಿಂಗ್ ದ ಸ್ಟೀಲ್ ಇನ್ ದ ಟೆನ್ಷನ್ ಝೋನ್. ಸಿಂಪಲ್ ಆಗಿದೆ. ಇನ್ಕ್ರೀಸಿಂಗ್ ದ ಸ್ಟೀಲ್ ಇನ್ ದ ಟೆನ್ಷನ್ ಝೋನ್ ಇಲ್ಲೂ ಪ್ರೊವೈಡ್ ಮಾಡಬಹುದು, ಇಲ್ಲ ಇಲ್ಲೂ ಮಾಡಬಹುದು. ಗೊತ್ತಾಯ್ತಾ? ದ ಮೂವ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ಆಫ್ ಎ ಸಿಂಗ್ಲಿ ರೇನ್ಫೋರ್ಸ್ ಲಿಮಿಟಿಂಗ್ ಸೆಕ್ಷನ್ ಇಸ್ ಸ್ಮಾಲರ್ ದೆನ್ ದ ಬೆಂಡಿಂಗ್ ಮೂಮೆಂಟ್ ಇಸ್ ಸಪೋಸ್ ಟು ಬಿ ಕ್ಯಾರಿಡ್ ಬೈ ದ ಸೆಕ್ಷನ್ ಗಿವನ್. ಆಯ್ತಾ? ಸೊ ಬೆಂಡಿಂಗ್ ಮೂವ್ಮೆಂಟ್ ಯಾವುದು ಕ್ಯಾರಿ ಮಾಡುತ್ತೆ? ಸಿಂಗ್ಲಿ ರೇನ್ಫೋರ್ಸ್ ಅಲ್ಲಿ ಮೂವ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ಯಾವುದು ನೀವು ಸ್ಟೀಲ್ ಪ್ರೊವೈಡ್ ಮಾಡಿದೆ ಅದು. ಸೊ ಇಲ್ಲೂ ನೀವು ನೋಡಬಹುದು ಏರಿಯಾ ಆಫ್ ಸ್ಟೀಲ್ ಇನ್ ಕಂಪ್ರೆಷನ್ ಇದೆ. ಓಕೆ, ಅರ್ಥ ಆಯ್ತಲ್ಲ? ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ರೆಸ್ಟ್ರಿಕ್ಷನ್ ಇರುತ್ತೆ ನಿಮಗೆ, ವಿಡ್ತ್ ಜಾಸ್ತಿ ಮಾಡಂಗಿಲ್ಲ, ಡೆಪ್ತ್ ಜಾಸ್ತಿ ಮಾಡಂಗಿಲ್ಲ, ಇಲ್ಲ ಎಲ್ಲೋ ಪಾರ್ಕಿಂಗ್ ಅಲ್ಲಿ ಡಿಸೈನ್ ಮಾಡ್ತಾ ಇದೀರಾ, ಕಾರ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ, ಅಲ್ಲಿ ನೀವು ಡೆಪ್ತ್ ಜಾಸ್ತಿ ಮಾಡಕ್ ಬರೋದಿಲ್ಲ. ಅಂತ ಕಡೆ ನೀವು ಫ್ಲಾಟ್ ಸ್ಲ್ಯಾಬ್ ಯೂಸ್ ಮಾಡ್ತಾರೆ, ಡಬ್ಲ್ಯೂ ರೇನ್ಫೋರ್ಸ್ ಬೀಮು
ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಇವಾಗಂತೂ ಡಬ್ಲ್ಯೂ ರೆನ್ಫೋರ್ಸ್ ಬೀಮೇ ಇರುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ ನೋಡಿ, ಸೊ ದಿಸ್ ಟೈಪ್ ಆಫ್ ಬೀಮ್ ಇಸ್ ಪ್ರೊವೈಡೆಡ್ ಟು ಇನ್ಕ್ರೀಸ್ ದ ಮೂವ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ಆಫ್ ಎ ಬೀಮ್ ಹ್ಯಾವಿಂಗ್ ಲಿಮಿಟೆಡ್ ಡೈಮೆನ್ಷನ್. ಲಿಮಿಟೆಡ್ ಡೈಮೆನ್ಷನ್ಸ್ ಇರುತ್ತೆ ನೋಡಿ, ರೈಟ್, ಅವಾಗ ಇದು ಯೂಸ್ ಮಾಡ್ತೀವಿ. ಸ್ಟ್ರೆಸ್ ಇನ್ ಕಾಂಕ್ರೀಟ್ ಎಟ್ ಟಾಪ್ ಫೈಬರ್, ಅಂದ್ರೆ ಇಲ್ಲಿ ಟಾಪ್ ಫೈಬರ್ ನೋಡ್ಬೋದು, ಒಂದು ನಿಮಿಷ, 0.45 FCK ಇದೆ, ರೈಟ್. ಅದೇ 0.45 FCK ಇದೆ ಸ್ಟ್ರೆಸ್ ಇನ್ ಟಾಪ್ ಫೈಬರ್. ಮ್ಯಾಕ್ಸಿಮಮ್ ಸ್ಟ್ರೆಸ್ ಇನ್ ಕಾಂಕ್ರೀಟ್ ಎನ್ಫೋರ್ಸ್ಮೆಂಟ್ ಈಸ್ 0.87 FY. ಸೊ 0.87 FY ಇದೆ, ಇಲ್ಲಿ ನೋಡ್ಬೋದು ನೀವು ಡಯಾಗ್ರಾಮ್ ಅಲ್ಲಿ, ಇಲ್ಲಿ ಕಾಣಿಸ್ತಾ ಇದೆ, ಕಾಣಿಸ್ತಾ ಇಲ್ಲ, 0.87 FY. The value of stress in compressive steel is read from the stress or strain curve. Stress or strain curve ಇಂದ ನಾವು ರೀಡ್ ಮಾಡಿಬಿಟ್ಟು ಮಾಡಬಹುದು. ಅರ್ಥ ಆಯ್ತು ಅಂತ ಅನ್ಸುತ್ತೆ ನಿಮಗೆಲ್ಲ. ಓಕೆ, ಲಿವರ್ ಆರ್ಮ್ ಅರ್ಥ ಆಯ್ತು ನಿಮಗೆ. ಸ್ಟ್ರೆಸ್ ಅಂದ್ರೆ ಏನು, ಸ್ಟ್ರೇನ್ ಡಯಾಗ್ರಾಮ್ ಅಂದ್ರೆ ಏನು, ಅದನ್ನ ರೀಡ್ ಯಾವ ತರ ಮಾಡಬೇಕು ಅದನ್ನು ಅರ್ಥ ಆಗಿದೆ ಅಂತ ನನಗೆ ಅನ್ಸುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಇಲ್ಲಿ ಬರಿತೀನಿ, ಇದು ಸ್ಟ್ರೇನ್ ಇದೆ, ಇದು ಸ್ಟ್ರೆಸ್ ಇದೆ. ನೆಕ್ಸ್ಟ್, ಸೊ ಇವಾಗ ಅನಾಲಿಸಿಸ್ ಆಫ್ ನಾವು ಡಬ್ಲ್ಯೂ ರೆನ್ಫೋರ್ಸ್ ಬೀಮ್ ಬಗ್ಗೆ ಹೇಳ್ತೀನಿ, ರೈಟ್. ಸೊ ಅನಾಲಿಸಿಸ್ ಯಾಕೆ ಮಾಡ್ಬೇಕಂತಂದ್ರೆ, ನೀವು ಅನಾಲಿಸಿಸ್ ಫಸ್ಟ್ ಸ್ಟೆಪ್ ಇದೆ, ಡಿಸೈನ್ ಮಾಡೋಕ್ಕಿಂತ ಮುಂಚೆ ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಮಾಡಿದಾಗ ನಿಮಗೆ ಮೂವ್ಮೆಂಟ್ ಸಿಗುತ್ತೆ. ಆ ಮೂವ್ಮೆಂಟ್ಸ್ ನ ಇಟ್ಕೊಂಡ್ಬಿಟ್ಟು ನೀವು ಸೈಜ್ ಆಫ್ ದಿ ಬೀಮ್ ನ ನೀವು ಡಿಸೈಡ್ ಮಾಡಬಹುದು, ಆಯ್ತಾ. ಸೊ ಟ್ರಯಲ್ ಅಂಡ್ ಎರರ್ ಮಾಡೋಕೆ ನೀವು ಏನಂತಂದ್ರೆ ಯೂಸ್ ಮಾಡಬಹುದು, ಗೊತ್ತಾಯ್ತಾ. ಸೊ ಈಗ ಅನಾಲಿಸಿಸ್ ಯಾವ ತರ ಮಾಡಬೇಕು ಡಬ್ಲ್ಯೂ ರೆನ್ಫೋರ್ಸ್ ಬೀಮ್ ಅಂದ್ರೆ, ಫಸ್ಟ್ ಸ್ಟೆಪ್ ನೀವು ಏನ್ ಮಾಡಬೇಕು ಅಂತಂದ್ರೆ ಎಕ್ಸಿವ್ ಲಿಮಿಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸಿವ್ ಲಿಮಿಟ್ ಅಂತಂದ್ರೆ ಏನು, ರೈಟ್. ಸೊ ಲಿಮಿಟಿಂಗ್ ಡೆಪ್ತ್ ಅಂತ ಅಂತೀವಿ, ಲಿಮಿಟಿಂಗ್ ಡೆಪ್ತ್. ಸೊ ಆ ಲಿಮಿಟಿಂಗ್ ಡೆಪ್ತ್ ಯಾವ್ಯಾವ ಪ್ರಕಾರ ಚೇಂಜಸ್ ಆಗುತ್ತೆ ಅಂದ್ರೆ, FE 250 ಸ್ಟೀಲ್ ಇದ್ರೆ 0.53 D. D is the effective depth. D is effective depth of the beam. Effective depth of beam. ಈಗ ಎಫೆಕ್ಟಿವ್ ಡೆಪ್ತ್ ಆಫ್ ದಿ ಬೀಮ್ ಎಷ್ಟು ಜನ ಕ್ಯಾಲ್ಕುಲೇಟ್ ಮಾಡಕ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇದನ್ನ ನಾವು ಈ ತರ ಡ್ರಾ ಮಾಡಿದಾಗ, ಇಲ್ಲಿ ನೀವು ಈ ತರ ಸ್ಟೀಲ್ ಇರುತ್ತೆ, ಇದ್ರ ಎಕ್ಸಾಕ್ಟ್ಲಿ ಸೆಂಟರ್ ಟು ಸೆಂಟರ್ ತಗೊಂಡಾಗ ಸೊ ಇದು ಎಫೆಕ್ಟಿವ್ ಡೆಪ್ತ್ ಆಗುತ್ತೆ. ಕ್ಲಿಯರ್ ಕವರ್ ಆರ್ ಟೋಟಲ್ ಕವರ್ ಕೊಟ್ಟಾಗ ಅದನ್ನ ಮೈನಸ್ ಮಾಡಿದ್ರೆ ನಿಮಗೆ ಬರುತ್ತೆ, ರೈಟ್. ಸೊ ಇದು ಎಫೆಕ್ಟಿವ್ ಡೆಪ್ತ್ ಆಫ್ ದಿ ಬೀಮ್. 0.53, 0.48, 0.46. ಸಿಂಪಲ್ ಆಗಿ ನೆನ್ಪಿಡಿ, ಸ್ಟೀಲ್ ಆಫ್ ದಿ ಕಾಂಕ್ರೀಟ್ ಕಮ್ಮಿ ಇದ್ದಾಗ ಇದು ಜಾಸ್ತಿ ಇದೆ ವ್ಯಾಲ್ಯೂಸ್. 3 ವ್ಯಾಲ್ಯೂ ನೆನ್ಪಿಡೋದಿದೆ, 0.53, 0.48, 0.46. ಈಗ ಅದರಲ್ಲಿ ಕನ್ಫ್ಯೂಸ್ ಆಗುತ್ತೆ ಯಾವ್ದಾದ್ರು ಏನೇನಿದೆ ಅಂತ. ಕಮ್ಮಿ ಇರೋದು ಜಾಸ್ತಿ ಇದೆ, ಜಾಸ್ತಿ ಇರೋದು ಕಮ್ಮಿ ಇದೆ, ಮಿಡಲ್ ಅಲ್ಲಿ ಇರೋದು ನೆನ್ಪಿಟ್ಕೊಳ್ಳಿ ಸಾಕು. 250 ಇದ್ರೆ 0.53 ಇದೆ, 415, 48, 500, 0.46. ಇದನ್ನ ಯೂಸ್ ಮಾಡಿಬಿಟ್ಟು ಎಕ್ಸಿವ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸಿವ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ಸೆಕೆಂಡ್ ಸ್ಟೆಪ್ ಏನ್ ಮಾಡಬೇಕು ನೀವು ಅಂದ್ರೆ, ಟೋಟಲ್ ಕಂಪ್ರೆಷನ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ನಿಮಿಷ. ಓಕೆ, ಸೊ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಸೆಕೆಂಡ್ ಸ್ಟೆಪ್ ಅಲ್ಲಿ ನೀವು ಅಂತಂದ್ರೆ, ಟೋಟಲ್ ಕಂಪ್ರೆಷನ್ ಫೋರ್ಸ್. ಸೊ ಟೋಟಲ್ ಕಂಪ್ರೆಷನ್ ಫೋರ್ಸ್ ನೀವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ, ಕಾಂಕ್ರೀಟ್ ಪ್ಲಸ್ ಕಂಪ್ರೆಷನ್ ಸ್ಟೀಲ್, ಆಯ್ತಾ. ಕಾಂಕ್ರೀಟ್ ಏರಿಯಾ ಏನಿದೆ ಪ್ಲಸ್ ಕಂಪ್ರೆಷನ್ ಸ್ಟೀಲ್. ಈಗ ನೋಡಿ, ಕಾಂಕ್ರೀಟ್ ನ ನೀವು ಯಾವ ತರ ಕ್ಯಾಲ್ಕುಲೇಟ್ ಮಾಡಬಹುದು ಅಂದ್ರೆ 0.36 FCK, ಆಯ್ತಾ. 0.36 FCK XU ಇಂಟು ಬಿ. ಸೊ XU ಇಂಟು ಬಿ ಮಾಡಿದಾಗ ಕಾಂಕ್ರೀಟ್ ಬರುತ್ತೆ. FCK ಅಂತಂದ್ರೆ ಗ್ರೇಡ್ ಆಫ್ ದಿ ಕಾಂಕ್ರೀಟ್ ಏನಿದೆ, XU ಅಂತಂದ್ರೆ ನಮ್ದು ಡೆಪ್ತ್ ಆಫ್ ದಿ ನ್ಯೂಟ್ರಲ್ ಆಕ್ಸಿಸ್ ಇದೆ, ಬಿ ಅಂದ್ರೆ ಬ್ರೆಡ್ತ್ ಆಫ್ ದಿ ಬೀಮ್. ಸೊ ಮೈನಸ್ ಆಫ್ 0.45 FCK ಇಂಟು ASC, ಏರಿಯಾ ಆಫ್ ಸ್ಟೀಲ್ ಇನ್ ಕಂಪ್ರೆಷನ್, ಆಯ್ತಾ. ಏರಿಯಾ ಆಫ್ ಸ್ಟೀಲ್ ಇನ್ ಕಂಪ್ರೆಷನ್ ಅನ್ಬೋದು. ಇದನ್ನು ಮಾಡಿದಾಗ ಸೊ ಸಿ ಸ್ಟೀಲ್ ಏನಾಗುತ್ತೆ ಅಂದ್ರೆ, ಇದು ಕಂಪ್ರೆಷನ್ ಸ್ಟೀಲ್ ಏನಾಗುತ್ತೆ ಅಂದ್ರೆ FSC, ಆಯ್ತಾ. FSC ಇಂಟು ASC, ಆಯ್ತಾ. ಪರ್ಮಿಸಿಬಲ್ ಸ್ಟ್ರೆಸಸ್ ಅಂತೀವಲ್ಲ, ಪರ್ಮಿಸಿಬಲ್ ಇದೆ ಅದು. FSC ನಥಿಂಗ್ ಬಟ್ ಪರ್ಮಿಸಿಬಲ್, ರೈಟ್. ಪರ್ಮಿಸಿಬಲ್ ಸ್ಟೀಲ್ ಇನ್ ಕಂಪ್ರೆಷನ್ ಅಂತ ಅನ್ಬೋದು, ಗೊತ್ತಾಯ್ತಾ. ಸೊ ASC, FSC ಇಂಟು ASC, ಅವಾಗ ಟೋಟಲ್ ಕಂಪ್ರೆಷನ್ ಫೋರ್ಸ್ ಏನಾಗುತ್ತೆ, ಇದನ್ನ 0.43 FCK XUB ಮೈನಸ್ ಆಫ್ 0.45 FCK ಇಂಟು ASC ಪ್ಲಸ್ FSC ASC, ಗೊತ್ತಾಯ್ತಾ. ಸೊ ಈ ಫಾರ್ಮುಲಾ ಏನಾಗುತ್ತೆ, ಟೋಟಲ್ ಕಂಪ್ರೆಷನ್ ಫೋರ್ಸ್ ಇದು ಫಾರ್ಮುಲಾ ಆಗುತ್ತೆ. ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಅದು ಸೆಕೆಂಡ್ ಸ್ಟೆಪ್. ಸೊ ಅದು ಮಾಡಿದ ತಕ್ಷಣ ಏನ್ ಮಾಡಬೇಕು ಅಂದ್ರೆ, ಟೆನ್ಷನ್ ಫೋರ್ಸ್ ಆಯ್ತಾ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ನೋಡಿ, ಕಂಪ್ರೆಷನ್ ಈಕ್ವಲ್ಸ್ ಟು ಟೆನ್ಷನ್ ಅಂತ ನಾವು ಇಕ್ವೇಟ್ ಮಾಡ್ತೀವಿ. ಕಂಪ್ರೆಷನ್ ಇವಾಗ ಕ್ಯಾಲ್ಕುಲೇಟ್ ಮಾಡಿದಿರಾ, ನೆಕ್ಸ್ಟ್ ಟೆನ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ಇಲ್ಲಿ ಅವ್ರು ಮಾಡ್ತಾ ಇರೋದು, ಟೆನ್ಷನ್ ಫೋರ್ಸ್ಗೆ 0.87 FY by AST. ಎರಡು ಆಯ್ತಾ. ಕಂಪ್ರೆಷನ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಅದಾದ್ಮೇಲೆ ಟೆನ್ಷನ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ.
ಇವೆರಡೂ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ನೀವು ಏನ್ ಮಾಡ್ಬೇಕಂದ್ರೆ ಆಕ್ಚುಯಲ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ಗೆ ನೀವು ಏನಲ್ಲಿ ಈಕ್ವೇಟ್ ಮಾಡಬೇಕು. ಇವಾಗ ಹೇಳಿದ್ದೆ ಕಂಪ್ರೆಷನ್ ಈಸ್ಕೊಲ್ ಟು ಟೆನ್ಷನ್ ಆರ್ ಟೆನ್ಷನ್ ಈಸ್ಕೊಲ್ ಟು ಕಂಪ್ರೆಷನ್ ಅಂತ ತಿಳ್ಕೊಳ್ಳಿ. ಸೊ ಈ ಟೆನ್ಷನ್ ಫೋರ್ಸ್ ಮತ್ತೆ ಕಂಪ್ರೆಷನ್ ಫೋರ್ಸ್ ನ ಈಕ್ವೇಟ್ ಮಾಡಬೇಕು. ಈಕ್ವೇಟ್ ಮಾಡಿದಾಗ ಯು ವಿಲ್ ಗೆಟ್ ದಿಸ್ ಫಾರ್ಮುಲಾ. ಆಯ್ತಾ, ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ನೀವು ನೋಡ್ಕೋಬಹುದಾ. ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕಾ ಅಂತ ನಾನು ಹಾಕಿದ್ದೆ, ನೀವು ನೋಡ್ಕೊಳ್ಳಿ ಒಂದ್ಸಲ ಎಕ್ಸ್ಪ್ಲನೇಷನ್. ರೈಟ್, ಡೆರಿವೇಶನ್ ಯಾವತ್ತೂ ಕೊಡೋದಿಲ್ಲ, ಸೊ ಸುಮ್ಮನೆ ನಿಮಗೆ ರೆಫರೆನ್ಸ್ಗೆ ಇರಲಿ ಅಂತ ನಾನು ಹಾಕಿರೋದು. ಸೊ ಎಕ್ಸ್ ಯು ಇಸ್ ಈಕ್ವಲ್ ಟು 0.87 FIAST minus of FSC minus of 0.45 FCK ASC divided by 0.36 FCK BU. So this is the formula for calculating the actual depth of neutral axis in W reinforced beam. Right? ಎಲ್ಲರೂ ಶಾರ್ಟ್ ನೋಟ್ಸ್ ಮಾಡೋದನ್ನ ಮರಿಬೇಡಿ, ಗೊತ್ತಾಯ್ತಾ? ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಟು 5, ಕಂಪೇರ್ XU ವಿತ್ XU ಲಿಮಿಟ್. ಆಯ್ತಾ, XU ವಿತ್ XU ಲಿಮಿಟ್. ಈಗ ನೀವು ಡೆಪ್ತ್ ಆಫ್ ದಿ ನ್ಯೂಟ್ರಲ್ ಆಕ್ಸಿಸ್ ಈ ತರ ನೀವು ಫೈಂಡ್ ಔಟ್ ಮಾಡಿದಾಗ ಇದು XU ಇದೆ ಅಂತ ತಿಳ್ಕೊಳ್ಳಿ. ಬಟ್ XU ಲಿಮಿಟ್ ಅಂತ ಅಂದ್ರೆ ಇದಕ್ಕಿಂತ ಜಾಸ್ತಿ ಹೋಗಿರುತ್ತೆ, ಇಲ್ಲ ಇದಕ್ಕಿಂತ ಕಮ್ಮಿ ಬಂದಿರುತ್ತೆ. XU ಲಿಮಿಟ್ ಇಲ್ಲಿ ಇರ್ಬೋದು ಅಥವಾ ಇಲ್ಲಿ ಕೆಳಗಡೆ ಇರ್ಬೋದು. ಸೊ ಈ ತರ ಇರುತ್ತೆ, ಗೊತ್ತಾಯ್ತಾ? ಅವೆರಡು. ಸೊ ಇಲ್ಲಿ ನೋಡ್ಬೋದು ನೀವು, ಅದನ್ನ ಯಾವ ತರ ಕಂಪೇರ್ ಮಾಡ್ತೀರಾ, ಯಾವ ಟೈಪ್ ಆಫ್ ಸೆಕ್ಷನ್ ಬಂದಿದೆ. ಬ್ಯಾಲೆನ್ಸ್ ಸೆಕ್ಷನ್ ಅಂತಂದ್ರೆ ಎರಡು ಈಕ್ವಲ್ ಇರುತ್ತೆ. XU is equal to XU ಲಿಮಿಟ್. ಅಂಡರ್ ಎನ್ಫೋರ್ಸ್ ಅಂದ್ರೆ XU is less than XU ಲಿಮಿಟ್. ಓವರ್ ಎನ್ಫೋರ್ಸ್ ಅಂದ್ರೆ XU is more than XU ಲಿಮಿಟ್. ಬ್ಯಾಲೆನ್ಸ್ ಬಗ್ಗೆ ಗೊತ್ತಿದೆ, ಅಂಡರ್ ಎನ್ಫೋರ್ಸ್ ಬಗ್ಗೆ ಗೊತ್ತಿದೆ. ಬ್ಯಾಲೆನ್ಸ್ ಅಂದ್ರೆ ಎಷ್ಟು ಸ್ಟೀಲ್ ಬೇಕಾಗಿರುತ್ತೆ ಅಷ್ಟು ಸ್ಟೀಲ್ ಪ್ರೊವೈಡ್ ಮಾಡಿರ್ತೀವಿ. ಅಂಡರ್ ಎನ್ಫೋರ್ಸ್ ಅಂದ್ರೆ ಎಷ್ಟು ಸ್ಟೀಲ್ ಬೇಕಾಗಿರುತ್ತೆ ಅದಕ್ಕಿಂತ ಕಮ್ಮಿ ಪ್ರೊವೈಡ್ ಮಾಡಿರ್ತಾರೆ. ಓವರ್ ಎನ್ಫೋರ್ಸ್ ಅಂದ್ರೆ ಗೊತ್ತೇ ಆಯ್ತು ನಿಮಗೆ, ನೇಮ್ ಇಟ್ ಸೆಲ್ಫ್ ಯು ಕ್ಯಾನ್ ಆನ್ಸರ್. ಎಷ್ಟು ಪ್ರೊವೈಡ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಮಾಡಿರ್ತಾರೆ, ಗೊತ್ತಾಯ್ತಾ? ಸಿಂಪಲ್. ನೆಕ್ಸ್ಟ್ ಏನ್ ಬರುತ್ತೆ, ಇದಾದ್ಮೇಲೆ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಬರುತ್ತೆ. ಓಕೆ, ಸ್ಟೆಪ್ 6 ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಸ್ಟೆಪ್ 5 ನಿಮ್ಗೆ ಗೊತ್ತಾಯ್ತಲ್ಲ, ಕಂಪೇರ್ ಮಾಡಬೇಕು. ಸ್ಟೆಪ್ 6 ಅಲ್ಲಿ ಏನ್ ಬರುತ್ತೆ, ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡೋದಿದೆ. ಈಗ ನೀವು ಇಲ್ಲಿ ಡಯಾಗ್ರಾಮು ಇದೆ ನೋಡಿ, ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಸ್ಟೀಲ್ ಪ್ರೊವೈಡ್ ಮಾಡಿದೀವಿ, ಅದನ್ನ AST ಅಂತೀವಿ, ಇದನ್ನ ASC ಅಂತೀವಿ. ಇದು ಬ್ರೀ ಇದೆ, ಬ್ರೆಡ್ತ್ ಇದೆ, ಇದು ಓವರಾಲ್ ಡೆಪ್ತ್, ಇದು ಎಫೆಕ್ಟಿವ್ ಡೆಪ್ತ್, ಇದು XU ಇದೆ. ಆಯ್ತಾ, ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್. ಸೊ ಇಲ್ಲಿದೆ. ಸೊ ಈ ಪಾಯಿಂಟ್ ಅಲ್ಲಿ ಒಂದಿದೆ, ಈ ಪಾಯಿಂಟ್ ಅಲ್ಲಿ ಒಂದು D' ನ ತಗೊಂಡಿದ್ದಾರೆ. ಓಕೆ, ಸೊ D' ತಗೊಂಡಿದ್ದಾರೆ. ಸೊ ಇದು ಏನಿದೆ, ಎಕ್ಸ್ಟ್ರೀಮ್ ಫೈಬರ್ ಅಲ್ಲಿ ಸ್ಟ್ರೈನ್ ಎಷ್ಟಾಗುತ್ತೆ, 0.0035. ಇಲ್ಲೊಂದು ಪಾಯಿಂಟ್ ಬರುತ್ತೆ, ಇಲ್ಲಿ ಎಕ್ಸಾಕ್ಟ್ಲಿ 0.002 ಆಗುತ್ತೆ. ಇದು ಆ ಪಾಯಿಂಟ್ ಅಲ್ಲಿ ಇದೇನ್ ಮಾಡ್ತಾ ಇದಾರೆ, ಇಲ್ಲೊಂದು ಕಂಪ್ರೆಷನ್ ಲೋಡ್ ಬರ್ತಾ ಇದೆ ತರ. ರೈಟ್, ಇಲ್ಲಿದೆ ಫ್ರಮ್ ಕಂಪ್ರೆಷನ್ ಸೈಡ್. ಈಗ ಕಂಪ್ರೆಷನ್ ಸೈಡ್ ಇಂದ ತಗೊಂಡಾಗ ಇದು ನಮ್ದು ಯಾವ್ದು ಹೇಳಿ, ಸ್ಟ್ರೆಸ್ ಡಯಾಗ್ರಾಮ್ ಇದೆ. ಇದು ನಮ್ಮ ಸ್ಟ್ರೈನ್ ಡಯಾಗ್ರಾಮ್ ಇದೆ. ಸೊ ಫ್ರಮ್ ಕಂಪ್ರೆಷನ್ ಸೈಡ್ ತಗೊಂಡಾಗ ಸಿ ಕಾಂಕ್ರೀಟ್ ಇಂಟು ಲಿವರ್ ಆರ್ಮ್. ಲಿವರ್ ಆರ್ಮ್ ಯಾವುದು, ಇದು. ರೈಟ್, from the point where from the compression load or compression force is applied, right, from that point to the tension point. ಆಯ್ತಾ, ಕೆಳಗಡೆ ಇದು ಇದೇನು ನಿಮ್ಗೆ ಪೆನ್ ಕಾಣ್ತಾ ಇದೆಯಲ್ಲ, ಇದೇನು ಈ ತರ ಆರೋ ಮಾರ್ಕ್ ಇದೆಯಲ್ಲ, ಇದು 0.87 FI ಡಯಾಗ್ರಾಮ್ ಅಲ್ಲಿ ನೋಡಿ. ಆಮೇಲೆ ನಮ್ಮ ಕಡೆ ನೋಡಿ, ಡಯಾಗ್ರಾಮ್ ನೋಡಿದ್ರ 0.87 FI, ಇದು ಕೆಳಗಡೆ 0.87. ಈಗ ನನ್ನ ಕೈ ಏನಿದೆ ನೋಡಿ, ಈ ಕೈ ಬಂದ್ಬಿಟ್ಟು ಇದು ಕಂಪ್ರೆಷನ್. ಇಲ್ಲಿ ನೋಡಿ, ಇದು ಈ ತರ ಹೋಗ್ತಾ ಇದೆ, ಇದನ್ನು ಈ ತರ ಹೋಗ್ತಾ ಇದೆ. ಇವೆರಡರ ಮಧ್ಯೆ ಡಿಫರೆನ್ಸ್ ಇದೆ ನೋಡಿ, ಅದೇ ಲಿವರ್ ಆರ್ಮ್. ಓಕೆ, ಸೊ ದಿಸ್ ಈಸ್, ವಿ ಕಾಲ್ ಇಟ್ ಆಸ್, ದಿಸ್ ಈಸ್ ಅ ಲಿವರ್ ಆರ್ಮ್. ರೈಟ್, ಸೊ ಸಿ ಕಾಂಕ್ರೀಟ್ ಇಂಟು ಲಿವರ್ ಆರ್ಮ್ ಕಾಂಕ್ರೀಟ್ ಪ್ಲಸ್ ಸಿ ಸ್ಟೀಲ್, ದಟ್ ಇಸ್ ಅ ಕಂಪ್ರೆಷನ್ ಸ್ಟೀಲ್ ಇಂಟು ಲಿವರ್ ಆರ್ಮ್ ಸ್ಟೀಲ್. ಸೊ ಇವಾಗ MU ಸ್ಟೀಲ್ FSC ಇಂಟು ASC ಇಂಟು D minus D'. ಓಕೆ, D minus D'. ಇದು ಮಾಡಿದಾಗ ಸೊ MU ಕಾಂಕ್ರೀಟ್ ಏನ್ ಬರುತ್ತೆ, 0.36 FCK XU ಇಂಟು B ಇಂಟು ಇದು ಲಿವರ್ ಆರ್ಮ್ ಇದೆ ನೋಡಿ. ಆಯ್ತಾ, ಈ ಪೋರ್ಷನ್ ಏನಿದೆ ಅಲ್ಲ, ಇದು ಬಂದ್ಬಿಟ್ಟು ಇದು ಲಿವರ್ ಆರ್ಮ್. ರೈಟ್, ಇದಿಷ್ಟು ಬಂದ್ಬಿಟ್ಟು ಕಾಂಕ್ರೀಟ್ ಪೋರ್ಷನ್. ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಈ ತರ ಮಾರ್ಕ್ ಮಾಡಿ ಹೇಳ್ತಾ ಇರೋದು, ಇದು ಕಾಂಕ್ರೀಟ್. ಆಯ್ತಾ, ಅದಾದ್ಮೇಲೆ ಮೈನಸ್ 0.45 FCK ASC D minus D'. ರೈಟ್, ಇದು ಆಯ್ತು. ಟೋಟಲ್ ಕಂಪ್ರೆಷನ್ ಯಾವ ತರ ಆಗುತ್ತೆ, ಇದು ಯಾವ್ದಿದೆ, ಇದು ನೆಕ್ಸ್ಟ್ ಇದೆ, ಇದು ರೈಟ್, ಇದ್ರದ್ದಿದೆ. ಸೊ ಟೋಟಲ್ ಕಂಪ್ರೆಷನ್ ಏನಾಗುತ್ತೆ, 0.36 FCK XU ಇಂಟು B D minus 0.42 XU minus 0.45 FCK ASC D minus D' plus FSC ASC plus D minus D'. ಓಕೆ, ಸೊ ಇದ್ರದ್ದು.
ಸೊ ಟೋಟಲ್ ಕಂಪ್ರೆಷನ್ ಎಷ್ಟಾಗುತ್ತೆ ಅದಾದ್ಮೇಲೆ ನೋಡಿ ಇದನ್ನ ಈಕ್ವೇಟ್ ಮಾಡಿದಾಗ ಈ ಫಾರ್ಮುಲಾ ಬರುತ್ತೆ. ಎಲ್ಲಗಿಂತ ಕೆಳಗಡೆ ಫಾರ್ಮುಲಾ ಕಾಣಿಸ್ತಾ ಇದೆಲ್ಲ, MU ಟೋಟಲ್ ಕಂಪ್ರೆಷನ್ ಈ ಫಾರ್ಮುಲಾ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರಮ್ ಟೆನ್ಷನ್ ಸೈಡ್, ಇದ್ಯಾವ್ದು ಹೇಳಿ, ಇದು ನಾವು ಮಾಡಿರೋದು ಇವಾಗ ಕಂಪ್ರೆಷನ್ ಸೈಡ್ ಇಂದ ಮಾಡಿದಾಗ ಈ ತರ ಬರುತ್ತೆ. ಸೇಮ್ ಸೈಮಲ್ಟೇನಿಯಸ್ಲಿ ನೀವು ಮಾಡಿದಾಗ ಆಯ್ತಾ, ನಿಮ್ಗೆ ಇದೆಲ್ಲ ಬೇಕಾಗಿಲ್ಲ, ಬಟ್ ನಿಮ್ದು ಎಕ್ಸ್ಪ್ಲನೇಷನ್ ನಿಮ್ಗೆ ಗೊತ್ತಿರ್ಲಿ ಯಾವ್ಯಾವ ತರ ಬಂತು ಅಂತ ನಾನು ಹಾಕಿರೋದು. ಓಕೆ, ಬೇಕಾದ್ರೆ ನೀವು ನೋಟ್ಸ್ ಅಲ್ಲಿ ಬರೀರಿ, ನಿಮಗೂ ಅರ್ಥ ಆಗುತ್ತೆ. ಸೇಮ್ ಟೆನ್ಷನ್ ಸೈಡ್ ಇಂದ ಮಾಡಿದಾಗ ಏನ್ ಫಾರ್ಮುಲಾ ಬರುತ್ತೆ, 0.87 FY/AST D ಮೈನಸ್ Y ಬಾರ್ ಆರ್ Y ಡ್ಯಾಶ್ ಅಂತಾನು ಅನ್ಬೋದು. ಓಕೆ, ಸೊ ಇದು ಬಂದ್ಬಿಟ್ಟು ಕಂಪ್ರೆಷನ್ ಸೈಡ್ ಮತ್ತೆ ಟೆನ್ಷನ್ ಸೈಡ್ ಎರಡೂ ಕಡೆಯಿಂದ ಬಂತು. ಓಕೆ, ಅರ್ಥ ಆಯ್ತಲ್ಲ. ಸೊ ನಿಮ್ಗೆ ನೋಡ್ಕೊಳ್ಳಿ ಒಂದ್ಸಲ ಏನೇನು ಡಬ್ಲ್ಯೂ ಎನ್ಫೋರ್ಸ್ ಬೀಮ್ ಏನೇನ್ ಮಾಡಿದ್ರೆ ಇವತ್ತು ರಿವೈಸ್ ಮಾಡ್ಕೊಟ್ಬಿಡ್ತೀನಿ ಒಂದ್ 2 ನಿಮಿಷದಲ್ಲಿ, ನೀವು ನೋಡ್ಕೊಳ್ಳಿ. ಸ್ಟೆಪ್ಸ್ ಇನ್ ಡಿಸೈನ್ ಆಫ್ ಸಿಂಗಲ್ ಎನ್ಫೋರ್ಸ್ ಬೀಮ್ ಏನೇನಿತ್ತು, ಡಾಟಾ ಕಲೆಕ್ಷನ್, ಡೈಮೆನ್ಷನ್ ಐಡೆಂಟಿಫಿಕೇಶನ್, ಲೋಡ್ ಕ್ಯಾಲ್ಕುಲೇಷನ್, ಮೂವ್ಮೆಂಟ್ ಅಂಡ್ ಶಿಯರ್ ಫೋರ್ಸ್, ಟೆನ್ಷನ್ ಎನ್ಫೋರ್ಸ್ಮೆಂಟ್ ಯಾವ ತರ ಮಾಡಬೇಕು, ಶಿಯರ್ ಎನ್ಫೋರ್ಸ್ಮೆಂಟ್, ಸ್ಪೇಸಿಂಗ್, ಚೆಕ್ ಫಾರ್ ಡಿಫ್ಲೆಕ್ಷನ್, ರೇನ್ಫೋರ್ಸ್ ಡಿಟೇಲಿಂಗ್. ಆಯ್ತಾ, ಡಿಸೈನ್ ಫಾರ್ಮುಲಾಸ್ ಏನಿದೆ, ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ ಯಾವ ತರ ಮಾಡ್ತೀವಿ, ಏರಿಯಾ ಆಫ್ ದಿ ಸ್ಟೀಲ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು, ಮಿನಿಮಮ್ ಏರಿಯಾ ಆಫ್ ಟೆನ್ಷನ್ ರೇನ್ಫೋರ್ಸ್ಮೆಂಟ್, ಅದಾದ್ಮೇಲೆ ಎಫೆಕ್ಟಿವ್ ಸ್ಪ್ಯಾನ್ ಫಾರ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆರ್ ಸ್ಲ್ಯಾಬ್ ಯಾವ ತರ ಮಾಡಬೇಕು, ಕಂಟಿನ್ಯೂಸ್ ಗೆ ಯಾವ ತರ ಮಾಡಬೇಕು, ಅದಾದ್ಮೇಲೆ ಡಬ್ಲ್ಯೂ ರೇನ್ಫೋರ್ಸ್ ಬೀಮ್ ಅಂದ್ರೆ ಏನು, ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ, ಸ್ಟ್ರೆಸ್ ಡಯಾಗ್ರಾಮ್ ಅಂದ್ರೆ ಏನು, ಸ್ಟ್ರೈನ್ ಡಯಾಗ್ರಾಮ್ ಅಂದ್ರೆ ಏನು, ಆಯ್ತಾ, ಇದ್ರದ್ದು ಮೇನ್ ವ್ಯಾಲ್ಯೂಸ್ ಏನಿತ್ತು, ಅನಾಲಿಸಿಸ್ ಆಫ್ ಡಬ್ಲ್ಯೂ ರೇನ್ಫೋರ್ಸ್ ಬೀಮು, ಫಸ್ಟ್ ಸ್ಟೆಪ್ ಏನು, ಸೆಕೆಂಡ್ ಸ್ಟೆಪ್ ಏನು, ಇದ್ರ ಫಾರ್ಮುಲಾಸ್. ರೈಟ್, ಸೊ ಇಷ್ಟೆಲ್ಲ ಇವತ್ತಿನ ವಿಡಿಯೋ ಅಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ವಿಡಿಯೋ ಚೆನ್ನಾಗ್ ಅನಿಸಿದ್ರೆ, ಈ ಕ್ಲಾಸ್ ಚೆನ್ನಾಗ್ ಅನಿಸಿದ್ರೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡಿ, ಅವ್ರಿಗೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಕರ್ಕೊಂಡು ಬನ್ನಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಬಗ್ಗೆ ಅವೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಪ್ರಮೋಟ್ ಮಾಡಿ, ನೀವೇ ಹೇಳಿ. ರೈಟ್, ಸೊ ನೀವು ಎಲ್ಲಾ ಈ ಸಪೋರ್ಟ್ ಮಾಡ್ತಾ ಇರೋದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಕ್ಲಾಸಸ್ ನಾನು ಮಾಡ್ತಾ ಇರೋದು. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್, ದಟ್ ಈಸ್ ಬೋರ್ಡ್ ದ ನೆಕ್ಸ್ಟ್ ಕ್ಲಾಸ್ ಯಾವ್ದು ಬರುತ್ತೆ ಅದನ್ನ ನೋಡ್ಬಿಟ್ಟು ನಾನು ಅಪ್ಡೇಟ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.